ಕತೆ ಅಂತ ಹೇಳಿದ ಕೂಡಲೇ ಅದ್ರಲ್ಲಿ ಏನು ಕಲ್ತ್ಕೊಳ್ಳೋದಿದೆ ಅನ್ನೋದು ಎಲ್ರಿಗೂ ಕೂಡ ಮೊದಲನೇದಾಗಿ ಬರುತ್ತೆ. ಆದರೆ ಈ ಸಿನಿಮಾದಲ್ಲಿ ಸಮಾಜಕ್ಕೆ ಒಂದು ಅದ್ಭುತವಾದ ಸಂದೇಶವನ್ನ ಕೂಡ ಈ ಡೈರೆಕ್ಟರ್ ಹಾಗೆ ಕಥೆಯ ಮೂಲಕ ಸಮಾಜಕ್ಕೆ ನೀಡಲಿದ್ದಾರೆ. ಮುಖ್ಯವಾಗಿ ಸಿನಿಮಾದ ನಿರ್ದೇಶಕರು ಶಂಕರ್ ಅವರು ಕನ್ನಡ ಚಲನಚಿತ್ರರಂಗದಲ್ಲಿ ಇದುವರೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸವನ್ನ ಮಾಡಿರುವಂತವರು ಇದೀಗ ಮೊದಲ ಬಾರಿಗೆ ನಿರ್ದೇಶಕರಾಗಿ ಮಾಯಾವಿ ಸಿನಿಮಾದ ಮೂಲಕ ಪಾದಾರ್ಪಣೆಯನ್ನ ಮಾಡ್ತಿದ್ದಾರೆ. ಹಾಗೆ ಸಿನಿಮಾದ ಪ್ರೊಡ್ಯೂಸರ್, ಯಾಕಂದ್ರೆ ಇಂಥ ಒಂದು ಸಿನಿಮಾದ ಕಥೆ ಇದೆ ಅಂತ ಹೇಳಿ ಒಂದಷ್ಟು ಕನಸನ್ನ ಹೊತ್ತು ಬಂದವರಿಗೆ ಬೆನ್ನೆಲುಬಾಗಿ ನಿಲ್ಲೋದು ಅಂತಂದ್ರೆ ಖಂಡಿತವಾಗ್ಲೂ ಅದು ನಮ್ಮ ಅನ್ನದಾತರು ಪ್ರೊಡ್ಯೂಸರ್. ಈ ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಎಚ್ ಮಹಂತೇಶ್ ಅವರು ಈ ಇಡೀ ತಂಡಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತಂದ್ರೆ ತಪ್ಪಾಗ್ಲಾರ್ದು. ತಮಗೂ ಕೂಡ ಸ್ವಾಗತ. ಹಾಗೆ ಸಿನಿಮಾದ ಎಡಿಟರ್ ಅನಿಲ್ ಅವರು. ಇನ್ನು ಸಿನಿಮಾದ ಕಲಾವಿದರ ಪರಿಚಯಕ್ಕೆ ಬಂದ್ರೆ ಹೀರೋ ರಘುರಾಮ್ ಅವರು ಬಹುಶಃ ಒಂದಷ್ಟು ಕನಸನ್ನ ಹೊತ್ಕೊಂಡು ಮಾಯಾವಿ ಸಿನಿಮಾದ ಮೂಲಕ ಕನ್ನಡ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ನೀಡಲಿದ್ದಾರೆ. ಹಾಗೆ ಸಿನಿಮಾದ ಹೀರೋಯಿನ್ ನಿಶ್ಚಿತಾ ಶೆಟ್ಟಿ ಅವರು. ಹಾಗೆ ಸೇರಿ ಮಾಯಾವಿ ಲಾಂಚ್ ಆಗುತ್ತೆ. ಓಕೆ ಸರ್, ಮಾಯಾವಿ ಸಿನಿಮಾದ ಟ್ರೈಲರ್ ಲಾಂಚ್ ಅಂತ ಹೇಳಿದ್ರೆ ಸಾಕು, ಲಾಂಚ್ ಆಗುತ್ತೆ. ಮಾಯಾವಿ ಸಿನಿಮಾದ ಟ್ರೈಲರ್ ಲಾಂಚ್. ನಿರ್ದೇಶಕರಾಗಿ ನಿಮ್ಮ ಮಾತುಗಳು ಸರ್. ನಮಸ್ಕಾರ ಸರ್, ನನ್ನ ಹೆಸರು ಶಂಕರ್ ಜಿ ಅಂತ, ಮಾಯಾವಿ ಸಿನಿಮಾ ನಿರ್ದೇಶಕ. ಇಲ್ಲಿ ಬಂದಿರೋ ಪತ್ರಿಕಾ ಮಾಧ್ಯಮರಿಗೂ ಹಾಗೂ ಜನಾರ್ದನ್ ಸರ್ಗೂ, ಆಮೇಲೆ ಎಲ್ಲ ಅತಿಥಿಗಳಿಗೂ, ಗಣೇಶ್ ರಾವ್ ಸರ್ಗೂ, ಆಮೇಲೆ ಸುನಾಮಿ ಕಿತ್ತಿ ಅವ್ರಿಗೆ, ಎಲ್ಲರಿಗೂ ಯಾರನ್ನಾರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ತುಂಬ ಧನ್ಯವಾದಗಳು ಸರ್ ಎಲ್ಲ ಬಂದಿದ್ದಕ್ಕೆ. ಮೊದಲೇದಾಗಿ ಈ ಸಿನಿಮಾ ಪಿಲ್ಲರು ಅಂದರೆ ನಿರ್ಮಾಪಕರು ನಮ್ಮ ಮಾಂತೇಶ್ ಅಣ್ಣ. ಇವತ್ತು ಇಲ್ಲಿವರೆಗೂ ಏನು ಬಂದಿದೆ ಸಿನಿಮಾ ಅದೆಲ್ಲ ನಮ್ಮ ಮಾಂತೇಶ್ ಅಣ್ಣನೇ ಕಾರಣ. ನಾವು ಹೇಳಿದಾಗ ಓಕೆ ಮಾಡಿ, ನೀವು ಧೈರ್ಯವಾಗಿ ಸಿನಿಮಾ ಮಾಡಿ, ಹೆದರ್ಕೋಬೇಡಿ ಅಂತ ಹೇಳಿ ನನಗೆ ನಮ್ಮ ಹೀರೋಗೆ ಧೈರ್ಯ ತುಂಬಿದ್ದು ನಮ್ಮ ಮಾಂತೇಶ್ ಅಣ್ಣ. ಅವ್ರಿಗೆ ನಾನು ನಮ್ಮ ಹೀರೋ ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಥ್ಯಾಂಕ್ಸ್ ಮಾಂತೇಶ್ ಅಣ್ಣ. ಆಮೇಲೆ ನೆಕ್ಸ್ಟು ನಮ್ಮ ರಘು ಹೀರೋ ನನ್ನ ಹೀರೋ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಕಷ್ಟಪಟ್ಟು ಬಂದಿರೋ ಹುಡುಗ. ನಾನು ಒಂದು ಸಿನಿಮಾದಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ರಘು ನಾಯಕ, ಅದು ಸೈಡ್ ಆ್ಯಕ್ಟ್ರಾಗಿ ಬರ್ತಿದ್ದ. ನಾನು ರಘುಗೆ ಹೇಳ್ತಿದ್ದೆ, ನೋಡೋಕೆ ಹೀರೋ ಇದ್ದಂಗೆ ಇದೆಯಾ ನೀನು, ಯಾಕೆ ಸೈಡ್ ಆ್ಯಕ್ಟ್ರ್ ಮಾಡ್ತೀಯ, ಹೀರೋ ಮಾಡು ಅಂತ ಹೇಳ್ತಾ ಇದ್ದೆ. ಸರ್ ನಮಗೆಲ್ಲ ಯಾರು ಸರ್ ಚಾನ್ಸ್ ಕೊಡ್ತಾರೆ ಅಂತಿದ್ದ. ಕಷ್ಟಪಟ್ಟ ಪಾಪ. ಇವತ್ತು ಕಷ್ಟಪಟ್ಟು ನೀವು ನೋಡಿದ್ದೀರಲ್ಲ, ಅಲ್ಲಿಗೆ ಬಂದು ನಿಂತಿದ್ದಾನೆ. ಆಲ್ ದ ಬೆಸ್ಟ್ ರಘು. ಆಮೇಲೆ ನಮ್ಮ ಟೆಕ್ನೀಸ್ ಅವರೆಲ್ಲ, ಕ್ಯಾಮ್ರಾಮ್ಯಾನ್ ಅವರು, ಆಮೇಲೆ ನಮ್ಮ ಅನಿಲ್ ಎಡಿಟರು ಅವರು, ಆಮೇಲೆ ನಮ್ಮ ಆ್ಯಕ್ಟ್ರಸ್ ಅನು ಮೇಡಮು, ಸುರೇಶ್ ಬಾಬು, ಮಠ ಸಾರು, ಆಮೇಲೆ ವಿಕ್ಕಿ, ಸುಮಾರು ಜನ ಇದ್ದಾರೆ. ಇನ್ನು ಯಾರನ್ನಾರು ಮರ್ತಿದ್ರೆ ಸೂರ್ಯ ಪ್ರವೀಣ್ ಅಣ್ಣ ನಮಸ್ತೆ ಅಣ್ಣ, ಅವರು ಸುಮಾರು ಜನ ಇದ್ದೀರಾ. ಆಮೇಲೆ ನಮ್ಮ ಅಂದರೆ ಇದರಲ್ಲಿ ಸ್ಕ್ರೀನ್ ಪ್ಲೇಯಲ್ಲಿ ಡೈಲಾಗ್ಸಲ್ಲಿ ನನಗೆ ಹೆಲ್ಪ್ ಮಾಡಿದ್ದ ಅರ್ಚಿತಾ ಮೇಡಮು, ಅವರು ನಮ್ಮ ಹೀರೋ ಮಿಸ್ಸಸ್ಸು, ಅವ್ರಿಗೂ ಧನ್ಯವಾದಗಳು. ಆಮೇಲೆ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಯಾರಾದರೂ ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಸರ್, ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಕ್ರೈಮ್ ಸರ್. ಇದು ಅಷ್ಟೇ ಅಲ್ಲ, ಇದರಲ್ಲಿ ಒಂದು ಮೆಸೇಜ್ ಇದೆ. ಕ್ಲೈಮ್ಯಾಕ್ಸಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ. ಸೇಡಿಗೆ ಸೇಡಲ್ಲ ಅಂತ ಹೇಳಿ ಒಂದು ಒಳ್ಳೆ ಮೆಸೇಜ್ ಇದೆ ಸಮಾಜಕ್ಕೆ. ಆಮೇಲೆ ಹೇಳಬೇಕು ಅಂದರೆ ಸಿನಿಮಾದಲ್ಲಿ ಇವರು ವಿಜಯ್ ಪ್ರಕಾಶ್ ಅವರು ಒಂದು ಹಾಡು ಆಡಿದ್ದಾರೆ. ಆಮೇಲೆ 100% ನೋಡೋ ಪ್ರೇಕ್ಷಕರಿಗೆ ಎಲ್ಲೂ ಬೋರು ಅನಿಸಲ್ಲ ಸರ್ ಸಿನಿಮಾ ಮಾತ್ರ. ಅದನ್ನು ಗ್ಯಾರಂಟಿ ಕೊಡಬಲ್ಲೆ ನಾನು. ಪೈಸಾ ವಸೂಲ್ ಸಿನಿಮಾ ಸರ್ ಇದು. ಎಲ್ಲೂ ಒಂದು ಚೂರು ಫಸ್ಟಿಂದ ಲಾಸ್ಟ್ವರೆಗೂ ನೋಡೋರಿಗೆ ಎಲ್ಲೂ ಬೋರ್ ಅನಿಸಲ್ಲ ನಮ್ಮ ಸಿನಿಮಾ. ಸರ್ ಅದು ಸಸ್ಪೆನ್ಸ್ ಇದೆ ಸರ್. ಆ್ಯಕ್ಚುಲಿ ಸಿನಿಮಾದಲ್ಲಿ ಎಲ್ಲ ಥರ ಟ್ರೈ ಮಾಡಿದ್ದೀವಿ ಸರ್. ಅಂದರೆ ಈಗ ಕೆಲವ್ರಿಗೆ ಅವ್ರವ್ರು ಇಷ್ಟ ಆಗುತ್ತೆ, ಕೆಲವ್ರಿಗೆ ಕ್ರೈಮ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಲವ್ ಇಷ್ಟ ಆಗುತ್ತೆ. ಈ ಥರದ್ದು ಇಲ್ಲ ಅನ್ನಂಗಿಲ್ಲ ನಮ್ಮ ಸಿನಿಮಾದಲ್ಲಿ. ನೀವು ಟ್ರೈಲರ್ ನೋಡಿರ್ಬೇಕು. ನಾವೆಲ್ಲ ಥರನೂ ಆ್ಯಕ್ಷನಿಂದ ಹಿಡಿದು, ಕ್ರೈಮಿಂದ ಹಿಡಿದು, ಆಮೇಲೆ ಸಸ್ಪೆನ್ಸಿಂದ ಹಿಡಿದು, ನಮ್ಮ ಹೀರೋ ಎಲ್ಲ ಥರನೂ ಹೀರೋಸಮಿಂದ ಹಿಡಿದು ಲವ್ ಗಿವ್ ಎಲ್ಲನೂ ಟ್ರೈ ಮಾಡಿದ್ದೀವಿ ಸರ್ ಸಿನಿಮಾದಲ್ಲಿ. ಈ ಥರ ಇಲ್ಲ ಅನ್ನಂಗಿಲ್ಲ. ಕ್ಲೈಮ್ಯಾಕ್ಸಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ ಸರ್. ಅದು ನೋಡಿದವ್ರಿಗೆ 100% ಇಷ್ಟ ಆಗುತ್ತೆ ಸಿನಿಮಾ ಅನ್ಕೋತಾ ಇದ್ದೀನಿ ಸರ್. ಇದೆ ಸರ್, ಅಣ್ಣ ತಂಗಿ ಬಾಂಧವ್ಯ, ಮೇಯ್ನ್ ಅಣ್ಣ ತಂಗಿ ಬಾಂಧವ್ಯನೇ ಇದೆ ಸರ್ ಸಿನಿಮಾದಲ್ಲಿ.
ಅದನ್ನು ಇಟ್ಕೊಂಡು ಸಿನಿಮಾ ಕತೆ ರೆಡಿ ಮಾಡಿದ್ದೀನಿ. ಒಂದು ಒಳ್ಳೆ ಮೆಸೇಜ್ ಇದೆ ಸರ್, ಅಣ್ಣ ತಂಗಿ ಬಾಂಧವ್ಯ ಎಲ್ಲ ಥರನೂ ಇದೆ ಸರ್. ಹಾಂ ಹೌದು ಸರ್, ಫಸ್ಟ್ ಸಿನಿಮಾ, ನನ್ನ ಡೈರೆಕ್ಷನ್ ಫಸ್ಟ್ ಸಿನಿಮಾ ಸರ್. ಸರ್ ನಾನು ಈ ಮುಂಚೆ ಗುರುಮೂರ್ತಿ ಅಂತ ಒಬ್ರು ಇದ್ದರು, ಅಷ್ಟೇ ಉಗ್ರ ಅವತಾರ ಮೇಡಮ್ ಅವ್ರದ್ದು, ಪ್ರಿಯಾಂಕಾ ಅವ್ರದ್ದು, ಅದರಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೆ. ಅದರಲ್ಲೇ ನಮ್ಮ ಹೀರೋ ಅಲ್ಲೇ ಆ್ಯಕ್ಟಿಂಗ್ ಮಾಡಿದ್ದೆ ಸರ್, ಅಲ್ಲಿ ಎಲ್ಲ ಥರ ಮಾಡಿದ್ದೆ ಸರ್. ಶೂಟಿಂಗ್ ಬಂದು ಚಿತ್ರದುರ್ಗ, 90% ಚಿತ್ರದುರ್ಗದಲ್ಲೇ ಆಗಿರೋದು. ಇನ್ನು 10% ಬೆಂಗಳೂರು, ಹೊಸಪೇಟೆ ಸರ್. ಹೊಸಪೇಟೆ ಸಾಂಗ್ಸು 2 ಇದೆ ಸರ್. ಒಂದು ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ, ಇನ್ನೊಂದು ಅವರ ಅಂತ ಫೈಟ್ 2 ಫೈಟ್ ಇದೆ ಸರ್. ಫೈಟ್ 2 ಇದೆ. ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್, ಹೇಳ್ತೀವಿ, ಇಷ್ಟರಲ್ಲಿ ಅನೌನ್ಸ್ ಮಾಡ್ತೀವಿ ಸರ್. ನೆಕ್ಸ್ಟ್ ಸರ್ ಇಲ್ಲ ಮೇಡಮ್, ಹಂಗೆ ಅನ್ಸುತ್ತೆ. ಆ್ಯಕ್ಚುಲಿ ಏನಂದರೆ ಸ್ವಲ್ಪ ಜನಕ್ಕೆ ಕುತೂಹಲ ಇರಲಿ ಅಂತ ನಾವು ಆ ಥರ ಟ್ರೈಲರ್ ಅನ್ಸ್ಕೊಂಡಿದ್ವಿ. ಬಟ್ ಎಲ್ಲ ಥರನೂ ಇದೆ ಮೇಡಮ್, ಆರೋರ್ ಇದೆ, ಕ್ರೈಮ್ ಸಬ್ಜೆಕ್ಟ್ ಇದೆ, ಎಲ್ಲ ಥರನೂ ಪ್ಲ್ಯಾನ್ ಮಾಡಿದ್ದೀವಿ ಮೇಡಮ್. ಸ್ವಲ್ಪ ಹಂಗೆ ಹೋಗುತ್ತೆ ಮೇಡಮ್, ಆ ಥರನೇ ಹೋಗುತ್ತೆ. ಆ್ಯಕ್ಚುಲಿ ಎಲ್ಲ ಥರನೂ ಟ್ರೈ ಮಾಡಿದ್ದೀವಿ, ಬೋರ್ ಎಲ್ಲೂ ಅನ್ಸಲ್ಲ ಮೇಡಮ್ ಸಿನಿಮಾ. ಹಾಂ ಆಯಿತು ಸರ್, UA ಕೊಟ್ಟಿದ್ದಾರೆ, ಸೆನ್ಸರ್ ಆಗಿದೆ, ಎಲ್ಲೂ ಒಂದು ಕಟ್ಟಿಂಗ್ ಕೂಡ ಆಗಿಲ್ಲ ಸರ್, ಸೆನ್ಸರ್ ಅವರು ಇದು ಮಾಡಿದ್ದಾರೆ. ಯಾವ ಜಾನರ್ ಸಿನಿಮಾ ಇದು? ಕ್ರೈಮ್ ಥ್ರಿಲ್ಲರ್ ಸರ್. ಎಲ್ಲ ಇದೆ ಅಂತೀರಿ, ಲವ್ ಇದೆ, ಆಕ್ಷನ್ ಇದೆ, ಕಾಮಿಡಿ ಇದೆ, ಪರ್ಟಿಕ್ಯುಲರ್ ಅಂತ ಇರುತ್ತೆ. ಪರ್ಟಿಕ್ಯುಲರ್ ಕ್ರೈಮ್ ಥ್ರಿಲ್ಲರ್, ಆಲ್ ಜಾನರ್ ಸಿನಿಮಾ, ಆಲ್ ಕ್ರೈಮ್ ಥ್ರಿಲ್ಲರ್ ಸರ್, ಕ್ರೈಮ್ ಥ್ರಿಲ್ಲರ್ ಸರ್. ನಮ್ಮ ನಮಸ್ಕಾರ ಎಲ್ರಿಗೂ, ಇಲ್ಲಿ ಮಾಧ್ಯಮದವ್ರಿಗೂ ಹಾಗೂ ಟೀಮ್ ಮಿತ್ರರಿಗೂ ನಾನು ನಮಸ್ಕಾರ ಹೇಳ್ತೀನಿ. ಆ್ಯಕ್ಚುಲಿ ಈ ಫಿಲಮು ಎಲ್ಲರೂ ಹಳಬರಿಯ ಮಾಡ್ತಿದ್ದಾರೆ, ಎಲ್ಲರೂ ದೊಡ್ಡ ದೊಡ್ಡ ಸ್ಟಾರ್ ಮಾಡ್ತಿದ್ರು. ಇವರು ಹತ್ರ ಬಂದು ಕೂತ್ಕೊಂಡ್ರು, ನಮ್ಮನ್ನು ಹೊಸಬನ್ನು ಬೆಳೆಸಿ, ಅದು ಚಿತ್ರದುರ್ಗ ಹುಡುಗರು ಬೆಳೆಸಿ ಅಂತ ಬಂದರು. ಕೂತ್ಕೊಂಡು ಡಿಸ್ಕಸ್ ಮಾಡಿ ಆಯಿತು ಮಾಡಿ ಎಷ್ಟು ಮಾಡೋಣ ಅಂತೇಳಿ ಮಾಡಿ ಸಪೋರ್ಟ್ ಮಾಡಿದ್ವಿ. ಪಿಕ್ಚರ್ ಬಗ್ಗೆ ಎಲ್ಲ ಆಲ್ರೆಡಿ ನಮ್ಮ ಡೈರೆಕ್ಟರ್ ಎಲ್ಲ ಹೇಳಿದ್ದಾರೆ, ಅದ್ರ ಬಗ್ಗೆ ಕೇಶನ್ ಏನು ಬೇಕಾಗಿಲ್ಲ. ನಾವು ಅಂದ್ಕೊಂಡಾಗ ಆ್ಯಕ್ಚುಲಿ ಮೂವಿ ಚೆನ್ನಾಗಿ ಬಂದಿದೆ ಸರ್. ಇದೊಂದು ಮೆಸೇಜು ಆನ್ಲೈನಲ್ಲಿ ಅದರಲ್ಲಿ ಇನ್ಸ್ಟಾಗ್ರಾಮ್ ನೋಡಿ ಇದಾಗಿರ್ತಾರೋ ಅದಕ್ಕೊಂದು ಮೆಸೇಜ್ ಕೊಟ್ಟಿದ್ವಿ ಅಷ್ಟು ಇದರಲ್ಲಿ. ನಮ್ಮದು ಚಿತ್ರದುರ್ಗ ಸರ್. ಇಲ್ಲ, ಹುಟ್ಟಿದ್ದ ಬೆಳೆದಲ್ಲಿ ಬಂದು ವಾಸವಾಗಿರೋದು ಇಲ್ಲ ಸರ್, 20 ವರ್ಷದಿಂದ. ನಮ್ಮದು ಇದು ಮ್ಯಾನ್ ಪವರ್ ಕಾಂಟ್ರಾಕ್ಟ್ ಸರ್, ಸೆಕ್ಯೂರಿಟಿ ಸರ್ವಿಸಸ್ ಮ್ಯಾನ್ ಪವರ್ ಕಾಂಟ್ರಾಕ್ಟು. ನಾವು ನೋಡಿದ್ದೀನಿ ಸರ್, ತುಂಬ ಖುಷಿ ಆಗಿದೆ, ಚೆನ್ನಾಗಿದೆ ಸರ್. 100% ಸರ್. ಥ್ಯಾಂಕ್ ಯು ಸರ್. ಸರಿ, ನಾಯಕ ನಟ. ಮೊದಲನೇದಾಗಿ ವೇದಿಕೆ ಮೇಲೆ ಎಲ್ಲ ಪತ್ರಿಕಾ ಮೊದಲು ಸಸ್ಪೆನ್ಸ್ ಜಾನರ್ ಸಿನಿಮಾ. ನಂದು 2 ಥರ ಶೇಡ್ ಬರುತ್ತೆ ಫಿಲಮ್ ಅಲ್ಲಿ. ಇನ್ನು ಹೇಳ್ಬೇಕಂದ್ರೆ ಒಂದು ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಇದೆ ಮೂವಿಯಲ್ಲಿ. ಸೊ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಬಂದು ತೋರಿಸ್ಬೋದು, ಆ ಥರ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದೀವಿ ಮೂವಿನ. ಹೌದು ಸರ್, ಫಸ್ಟ್ ಸರ್ ಅದೇ ಸರ್ ಯಾವ ಥರ ಹೇಳಿದ್ರು ಅದಕ್ಕೆ ಹೆಚ್ಚು ಒತ್ಕೊಂಡು ಮಾಡಿದ್ದೀನಿ ಸರ್. ನಾನು ಇಂಜಿನಿಯರ್ ಸರ್, ನಾನು ಬೇಸಿಕಲಿ ಇಂಜಿನಿಯರ್. ಇದು ಇಂಟ್ರೆಸ್ಟ್ ಇತ್ತು ಮೂವಿ ಮಾಡೋಣ ಅಂತ. ಸೊ ಸರ್ ಬಂದು ಹೇಳಿದ್ರು, ಎಲ್ಲ ಪ್ರಿಪೇರ್ ಆಗಿ ಒಂದು 3 months ಪ್ಲಾನ್ ಮಾಡಿ ಮಾಡಿದ್ದೀವಿ ಸರ್. ಜಾಬಲ್ಲಿ ಇದ್ದೀನಿ ಸರ್, ಪ್ರೈವೇಟ್ ಹಾಂ ಸರ್. ಹಾಂ ಹೌದು ಸರ್. ಸರಿ ಸರ್. ಇದು ಆಕ್ಚುಲಿ ನೀವು ನಿರ್ಮಾಪಕರಾಗಿದ್ದೀರಿ ಅಂತ ಕೇಳ್ಬಿಟ್ಟು? ಇಲ್ಲ ಸರ್, ನಾವು ಪ್ಲಾನ್ ಮಾಡಿದ್ವಿ, ಬಟ್ ನಮ್ಮ ಕೈಯಲ್ಲಿ ಆಗಲಿಲ್ಲ. ಅಣ್ಣಂಗೆ ಅಪ್ರೋಚ್ ಮಾಡಿದ್ವಿ, ಸೊ ಹೊಸೊಬ್ರು ಬೆಳೀಲಿ ಅಂತೇಳಿ ಅಣ್ಣ ಸಪೋರ್ಟ್ ಮಾಡಿ ಇದಕ್ಕಾಗಿ ಏನಾದ್ರು ಡ್ಯಾನ್ಸು ಫೈಟು ಅದಕ್ಕೆ ಏನಿಲ್ಲ ಸರ್, ಇಲ್ಲೇ ಯೂನಿಟಲ್ಲೇ ಇವರೇ ನಮ್ಮ ಬ್ರದರ್ಸ್ ಸೂರ್ಯಣ್ಣ ಆಗಲಿ ಸುರೇಶ್ ಸರ್ ಆಗಲಿ ಅಲ್ಲೇ ಹೇಳ್ಕೊಟ್ಟಿದ್ದಲ್ಲ, ಸರಿ ಮಾಡಿ. ಸರಿ ಸರ್. ಫೈಟ್ ಮಾಡೋದ ಮಾಧ್ಯಮ ಮಿತ್ರರಿಗೆ ನೀನು 2-3 ದಿನದಲ್ಲಿ ಗಣೇಶ ಹಬ್ಬ ಬರ್ತಾ ಇದೆ. ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಮಾಯಾವಿಯ ಹೊಸ ತಂಡ ಇದು. ನಿರ್ಮಾಪಕರು ಹೊಸಬ್ರು, ಹೀರೋ ಹೊಸಬ್ರು, ಡೈರೆಕ್ಟರ್ ಹೊಸಬ್ರು, ಆದರೆ ಕಥೆ ಭಾಳ ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ. ನಾನು ನಮ್ಮ ಎಡಿಟಿಂಗ್ ಸ್ಟುಡಿಯೋ ಅನಿಲ್ ಹತ್ರ ಮಾಡಿಸೋದು ನಮ್ಮದು ಸಿನಿಮಾಗಳು. ಅಲ್ಲೇ ಈ ಸಿನಿಮಾನು ಎಡಿಟಿಂಗ್ ಮಾಡುವಾಗ ಆವಾಗ ಮಧ್ಯೆ ನೋಡ್ತಾ ಇದ್ದೆ. ಬಟ್ ಡೈರೆಕ್ಟ್ರು ತುಂಬ ಪ್ಯಾಷನೇಟ್ ಇದ್ದಾರೆ, ಅವ್ರಿಗೆ ಯಾವ ಥರ ಶಾರ್ಟ್ಸ್ ಇಡಬೇಕು, ಸಿನಿಮಾ ಬಗ್ಗೆ ಬಹಳ ಒಲವಿಂದ ಸಿನಿಮಾ ಮಾಡಿದ್ದಾರೆ. ಜೊತೆಗೆ ನಮ್ಮ ನಾಯಕ ನಟ ರಘು
ಒಂದು ಫಿಲ್ಮ್ ಸಕ್ಸಸ್ ಆದರೆ ಇಂಡಸ್ಟ್ರಿಗೆ ಒಳ್ಳೆ ನಟ ಸಿಗ್ದಂಗೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ಅವರ ಶ್ರೀಮತಿ ಅಕ್ಷತಾ ಅವರು ಎಡಿಟಿಂಗ್ ಟೇಬಲಲ್ಲಿ ಅವರ ತಲೆನ ಜಾಸ್ತಿ ಓಡಿಸ್ತಾ ಇದ್ರು. ನಾನು ಅನ್ಕೋತಾ ಇದ್ದೆ ಡೈರೆಕ್ಟರ್ ಶಂಕರ್ ಅವ್ರ ಜೊತೆ ಬಹಳ ಸಪೋರ್ಟಿವ್ ಆಗಿದ್ದಾರೆ, ಅಷ್ಟೇ ಸಪೋರ್ಟ್ ಆಗಿ ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೂ ಸಪೋರ್ಟ್ ಮಾಡ್ತಾ ಇದ್ರು. ಬಹುಶಃ ಅಂತ ಹೆಂಡತಿ ಸಿಕ್ಕಿದ್ ಪುಣ್ಯ ಅಂತ ಭಾವಿಸ್ತೀನಿ ನಾನು. ಜೊತೆಲಿ ನಿಂತ್ಕೊಂಡ್ರೆ ಅಲ್ಲಿ ಕೂತ್ಕೊಂಡು ಕಂಡುಬಿಡ್ತಾ ಇರ್ತಾರೆ ಬೇರೆ ಹೆಂಡತಿರು, ಅದ್ರ ಹೆಂಡತಿ ನಿಮಗೆ ಕಟ್ಟಿಂಗ್ ಮಾಡಿ ಎಡಿಟಿಂಗ್ ಮಾಡಿಸಿ ಬಹಳ ಚೆನ್ನಾಗಿ ಇಟ್ಟಿದ್ದಾರೆ. ಇಲ್ಲ ಎಲ್ಲ ಶಾರ್ಟ್ಸ್ ಹಾಕಿದ್ದಾರೆ, ಎಲ್ಲ ರೊಮ್ಯಾನ್ಸ್ ಶಾರ್ಟ್ಸ್ ತುಂಬಾ ಚೆನ್ನಾಗಿ ಹಾಕಿದಾರಲ್ಲ, ಅಷ್ಟೇ ಚೆನ್ನಾಗಿ ರೊಮ್ಯಾನ್ಸ್ ಮಾಡಿದ್ದಾರೆ ಇವರು. ಹಾಗೆ ಚಿತ್ರದುರ್ಗ ಇವಾಗ ಇಡೀ ಟ್ರೆಂಡಿಂಗ್ ಅಲ್ಲಿದೆ, ಇಂಟರ್ನ್ಯಾಷನಲ್ ನ್ಯೂಸ್ ಅಲ್ಲಿದೆ. ಸೊ ಅದೇ ತರ ಚಿತ್ರದುರ್ಗ ಹುಡುಗರು, ಚಿತ್ರದುರ್ಗದ ನಿರ್ಮಾಪಕರು, ಚಿತ್ರದುರ್ಗದ ಸಂಸತ್ ಸದಸ್ಯರು, ಮಾಜಿ ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ಚಿತ್ರ ತುಂಬಾ ಚೆನ್ನಾಗಿ ಖರ್ಚು ಮಾಡಿದಾರೆ ಅಂತ ಭಾವಿಸ್ತೀನಿ. ಯಾಕಂದ್ರೆ ಚಿತ್ರದುರ್ಗ ಅವ್ರ ಹತ್ರ ಕಲ್ಲು ಬಂಡೆ ಹೇಗಿದೆ ಹಾಗೆ ನೋಟಿನ ಕಂತೆಗಳು ಇದಾವೆ. ಟಿವಿಲೆಲ್ಲ ಟಿವಿಲಿ ನೋಡಿದ್ದ ನಾವು ನೋಡಿಲ್ಲ. ಗೋಡೆನಲ್ಲಿ ಬಾತ್ರೂಮ್ ಅಲ್ಲಿ ಎಲ್ಲೆಲ್ಲೋ ಇಟ್ಟು 12 ಕೋಟಿ 13 ಕೋಟಿ 10 kg 20 kg ಚಿನ್ನಗಳು. ಸೊ ಆತರ ಅದೇ ಊರವ್ರು ಮಾಡಿರೋದ್ರಿಂದ ಸಿನಿಮಾಗೂ ಅಷ್ಟೇ ಚೆನ್ನಾಗಿ ಖರ್ಚು ಮಾಡಿದ್ರು ಅಂತ ಭಾವಿಸ್ತೀನಿ. ಮಹೇಶ್ವರಪ್ಪ ಅವ್ರಿಗೆ ಸಂತೋಷನ ಅಂತ ಕೇಳಿದ್ರಿ, ನಿರ್ಮಾಪಕರು ಸಂತೋಷ ಆಗೋದು ಯಾವಾಗಲೂ ಪಿಕ್ಚರ್ ರಿಲೀಸ್ ಆಗಿ 1 ವಾರ ಸಕ್ಸಸ್ ಆದ್ಮೇಲೆ ಬಹುಶಃ ಮಹೇಶ್ವರ್ ಇದೇ ತರ ಸಕ್ಸಸ್ ಮೀಟ್ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಎಲ್ಲ ಚಿತ್ರಕ್ಕೆ ಶುಭವಾಗ್ಲಿ, ಹೊಸ ತಂಡಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಎಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ, ಫೈಟ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್, ತುಂಬಾ ಚೆನ್ನಾಗಿದೆ. ಮಾಸ್ಟ್ರು ಇವ್ರ ಆಕ್ಟಿಂಗ್ ನೋಡಿದೆ, ಬಹಳ ಫೆರೋಷಿಯಸ್ ಆಗಿ ಕಾಣ್ತೀರಾ. ಸೊ ನಟಿ ನಟ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ವಿಶೇಷವಾಗಿ ಶಂಕರ್ ಅವರು ಅವರ ಒಂದು ಚಿತ್ರಕ್ಕೆ ಏನ್ ಬೇಕು ಅದನ್ನ ತುಂಬಿದ್ದಾರೆ. ಅದರಲ್ಲೂ ನಿಮಗೆ ಪ್ಲಸ್ ಪಾಯಿಂಟ್ ಆಗಿರೋದು ಕ್ಯಾಮ್ರಾಮನ್, ಅವ್ರು ಸೆರೆ ಹಿಡಿದಿರ್ತಕ್ಕಂಥ ಸೀನ್ಗಳು ಬಹಳ ಅದ್ಭುತವಾಗಿದೆ. ಅವರು ಕೂಡ ವೇದಿಕೆ ಮುಖಾಂತರ ಧನ್ಯವಾದ ತಿಳಿಸ್ತೀನಿ. ಮತ್ತೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಮ್ಮ ಸುನಾಮಿ ಕಿಟ್ಟಿ ಅವರು, ಕೋರಾ ಫೇಮ್, ಅವರು ಕೂಡ ಧನ್ಯವಾದ ತಿಳಿಸ್ತಾ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯ ಕೋರ್ತಾ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಮಾಧ್ಯಮದವರಿಗೆ ಫಸ್ಟು ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ. ನಾನು ನಿಮ್ಮನೆ ಹುಡುಗ ಸುನಾಮಿ ಕಿಟ್ಟಿ. ಓಡ್ಕೊಂಡು ಬಂದರೆ ಸುಂಡ್ರುಗಳು, ಯಾರ್ಕೊಂಡು ಬಂದರೆ ಮಾಯಾವಿ ಅವಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ತಾನೇ ಸ್ಟಾರ್ಟ್ ಮಾಡಿದರೆ ತುಂಬ ಖುಷಿ ಆಗುತ್ತೆ. ಮಾಂತೇಶ್ ಸರ್ ಆಗಿರ್ಬೋದು, ಶಂಕರ್ ಅವರು ಆಗಿರ್ಬೋದು, ನಮ್ಮ ಆತ್ಮೀಯ ಗೆಳೆಯ ರಘು ಆಗಿರ್ಬೋದು. ಟ್ರೈಲರು ಸಾಂಗು ತುಂಬ ಇಷ್ಟ ಆಗಿದೆ ಅನ್ಸುತ್ತೀನಿ ಎಲ್ರಿಗೂ. ಯಾಕೆಂದ್ರೆ ಹೊಸ ಹೊಸ ಪ್ರತಿಭೆಗಳನ್ನ ಇಂಡಸ್ಟ್ರಿಯಲ್ಲಿ ಕಲಾವಿದರು ಆಗಬೇಕು, ದೊಡ್ಡ ಲೆವೆಲ್ಗೆ ಬೆಳೆಸ್ಬೇಕಂದ್ರೆ ಮಾಧ್ಯಮದವರೇ ಇಂದನೇ ಎಲ್ರಿಗೂ ಇಡೀ ಕರ್ನಾಟಕಕ್ಕೆ ಪ್ರಚಾರ ಆಗೋದು. ನಾನು ಕೇಳೋದಿಷ್ಟೇ, ದೊಡ್ಡವ್ರು ಹೇಳ್ತಾರೆ ಬೆಳಿತೀನಿ ಬಡವ್ರ ಮಕ್ಕಳು ಬೆಳಿತಾರೆ ಅಂತ. ಅದೆಲ್ಲ ಬೆಳೆಸ್ಬೇಕು, ಬಾಯಲ್ಲಿ ಹೇಳಿದ್ರೆ ಆಗಲ್ಲ. ಹೊಸ ಹೊಸ ಪ್ರತಿಭೆಗಳನ್ನ ಇಂಡಸ್ಟ್ರಿಯಲ್ಲಿ ಜನ ಕೈ ಬೀಸಿ ಕರಿತಿದ್ದಾರೆ. ಸರಸ್ವತಿ ಯಾವಾಗಲೂ ಅಲಿತಿ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಸ್ತಿದ್ದಾರೆ ಹೊಸ ಹೊಸ ಪ್ರತಿಭೆಗಳು. ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಪ್ರೊಡ್ಯೂಸರು ಒಂದೊಂದು ಸಿನಿಮಾ ಮಾಡಬೇಕು ಅಂತ ಹಿಂದೆ ಮುಂದೆ ನೋಡಿದ್ರೆ ಹೊಸ ಹೊಸ ಪ್ರತಿಭೆಗಳನ್ನ ಹಾಕೊಂಡು ರಘುನ ಒಂದೊಳ್ಳೆ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು. ಅವ್ರ ಟೀಮು ಇದೇ ಥರ ಒಂದು ದೊಡ್ಡ ಲೆವೆಲ್ಗೆ ಬೆಳಿಬೇಕನ್ನೋದೇ ನಮ್ಮ ಆಸೆ ಇರೋದು. ಮಾಯಾವಿ ನನ್ನ ಕೋರಕ್ಕೆ ಬಂದಾಗ ನಮ್ಮ ಹೇಳಿದ್ರು ರಘುವರು, ಚೆನ್ನಾಗಿ ಮಾಡಿದ್ದೀವಿ ಬ್ರದರ್, ಹಂಗೆ ಅಂತ. ಈ ಟ್ರೈಲರು ಮತ್ತು ಸಾಂಗ್ ನೋಡಿದ್ಮೇಲೆ ತುಂಬ ಖುಷಿ ಆಗುತ್ತೆ. ಹೊಸ ಹೊಸ ಪ್ರತಿಭೆಗಳು ಇನ್ನೂ, ಯಾಕಂದ್ರೆ ದೊಡ್ಡ ದೊಡ್ಡ ಸ್ಟಾರ್ಗಳು ಇದ್ದಾರೆ. ಎಲ್ಲ ಪ್ರತಿಯೊಬ್ಬರ ಲೈಫಲ್ಲೂ ದೊಡ್ಡ ಹೀರೋ ಆಗ್ಬೇಕಂದ್ರೆ ಫಸ್ಟ್ ಸಿನಿಮಾದಿಂದನೇ ನೆಕ್ಸ್ಟ್ ಸಿನಿಮಾಗೆ ದೊಡ್ಡ ಹೀರೋ ಆಗಕ್ಕಾಗೋದು. ಅದರಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಹೊಸ ಟೀಮ್ ಕಟ್ಕೊಂಡು ಅಣ್ಣ ತುಂಬ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಷ್ಟನ ಸುಖನ ಗೊತ್ತಿಲ್ಲ, ದುಡ್ಡು ಬರುತ್ತೋ ಬಿಡುತ್ತೋ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮೂರು ಹುಡುಗ ನಮ್ಮ ಮಾಂತೇಶ್ವರು ತುಂಬ ಇಷ್ಟಪಟ್ಟು, ಮತ್ತು ಶಂಕರ್ ಸರ್ ಒಳ್ಳೆ ಒಂದು ಮೇಕಿಂಗು, ಮತ್ತು ಒಂದು ಫೈಟ್ ಆಗಿರ್ಬೋದು, ಒಂದು ಸಾಂಗ್ ಆಗಿರ್ಬೋದು, ಕ್ಯೂಟ್ ಲವ್ ಸ್ಟೋರಿ ಆಗಿರ್ಬೋದು, ಒಂದು ಆರ್ ಥ್ರಿಲ್ಲರ್ ಆಗಿರ್ಬೋದು, ಮತ್ತೆಲ್ಲ ಒಂದು ಕ್ಯೂರಿಯಾಸಿಟಿ ಇರೋಂಥ ಒಂದು ಕಾನ್ಸೆಪ್ಟ್ನ ಮಾಡ್ಕೊಂಡು ರಘುರ್ಗೆ ಅವ್ರಿಗೆ ಹೇಳ್ದಂಗೆ ಸೈಡ್ ಆಕ್ಟ್ ಮಾಡ್ತಿದ್ರು, ಹೀರೋ ಆಗಿ ಮಾಡಿ ಅಂತೇಳಿ ಒಂದು ಹೀರೋ ಮಾಡಿದ್ದಾರೆ. ತುಂಬ ಖುಷಿ ಸರ್, ನಮ್ಮ ಆತ್ಮ ಗೆಳಿನ್ಗೆ ಒಂದು ಹೀರೋ ಚಾನ್ಸ್ ಮಾಡಿಸಿರೋದಕ್ಕೆ ನಿಮ್ಗೆ ಒಳ್ಳೇದಾಗಲಿ. ಇಲ್ಲಿ ವೇದಿಕೆ ಮೇಲಿರೋ ಎಲ್ಲ ನಮ್ಮ ಕಲಾವಿದ್ರಿಗೂ ಮತ್ತು ಪ್ರೊಡ್ಯೂಸರ್ಗೂ, ನಮ್ಮ ಜನಾರ್ದನ್ ಸರ್ಗೂ, ಮತ್ತು ನಮ್ಮ ಗಣೇಶಣ್ಣ ನಮ್ಮ ಕೋರ ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ರು, ಅವ್ರಿಗೂ ಒಳ್ಳೇದಾಗಲಿ. ಫೈಟ್ ಮಾಸ್ಟರ್ ಸರ್ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ, ರಘುರ್ಗೆ ನಿಮಗೂ ಒಳ್ಳೇದಾಗಲಿ, ಮತ್ತು ಇಲ್ಲಿರೋ ಅಂಥ ನಮ್ಮ ಬ್ರದರ್ಗೂ ಒಳ್ಳೇದಾಗಬೇಕು. ನಾನು ಹೇಳೋದಿಷ್ಟೇ, ಯಾರು ಹೊಸ ಹೊಸ ಪ್ರತಿಭೆಗಳು ಬರ್ತಾರೆ, ನಾನು ಅಷ್ಟೇ ಎಲ್ಲೋ ಎತ್ಕೊಂಡು ತರಕಾರಿ ಮಾರ್ಕೊಂಡು ಕಷ್ಟಪಟ್ಟು ರಿಯಾಲಿಟಿ ಶೋ ಮಾಡ್ಕೊಂಡು ಒಂದು ಕೋರ ಅಂತ ಒಂದು ಸಿನಿಮಾ ಮಾಡೋದು
ಕನ್ನಡ ಇಂಡಸ್ಟ್ರಿಲಿ ತಮಾಷೆ ಇಲ್ಲ. ಯಾರು ಕರ್ನಾಟಕದ ಜನ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಕಲಾವಿದನ ಅಕ್ಸೆಪ್ಟ್ ಮಾಡೋದು ತುಂಬ ಕಷ್ಟ. ಅದಕ್ಕೇನ ಪ್ರತಿ ಶ್ರಮ ಪಡಬೇಕು, ಆಕ್ಟಿಂಗ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಎವ್ರಿ ಡೇ ನಾವೇನು ಗುರಿ ಅಂದ್ಕೊಂಡಿರ್ತೀವಿ, ಗುರಿ ದಾಟ್ಬೇಕಾದ್ರೆ ಒಂದು ಗುರು ಇರಬೇಕು, ಅದು ದೊಡ್ಡವ್ರು ಹೇಳ್ತಾರೆ. ಆದರೆ ನಾವು ಪ್ರಯತ್ನ ಪಟ್ಟರೆ ಏನಾದ್ರು ಒಂದು ಸಾಧನೆ ಮಾಡೋಕ್ಕಾಗೋದು. ನನ್ನ ಲೈಫಲ್ಲೂ ಅಷ್ಟೇ ತುಂಬ ಸಾಧನೆಗಳು ಮಾಡ್ಕೊಂಡು ಇವತ್ತು ಈ ಲೆವೆಲ್ಗೆ ಒಂದು ಕೋರಂತ ಒಂದು ಸಿನಿಮಾ ಮಾಡಿದೆ. ಕರ್ನಾಟಕ ಜನ ಕೈ ಹಿಡಿದು ನಡೆಸಿದ್ದೀರಾ. ಅದೇ ಥರ ನಮ್ಮ ಮಾಯಾವಿ ಸಿನಿಮಾನ ದಯವಿಟ್ಟು ಗೆಲ್ಲಿಸಿ ಆಶೀರ್ವಾದ ಮಾಡಿ. ಹೊಸ ಪ್ರತಿಭೆಗಳು ಬೆಳಿಬೇಕು. ದೊಡ್ಡ ಸ್ಟಾರ್ಗಳು ಕೂತ್ಕೊಂಡು ವರ್ಷಕ್ಕೆ ಒಂದು ಸಿನಿಮಾ 2 ಸಿನಿಮಾ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿ ಬೆಳೆಯಲ್ಲ. ಹೊಸ ಪ್ರತಿಭೆಗಳು ಹುಟ್ಟರೆ ಕನ್ನಡ ಇಂಡಸ್ಟ್ರಿ ಬೆಳೆಯೋಕ್ಕಾಗೋದು. ಕನ್ನಡ ಇಂಡಸ್ಟ್ರಿಲಿ ತುಂಬ ಜನ ದೊಡ್ಡ ಸ್ಟಾರ್ಗಳಿದ್ದಾರೆ. ಅವ್ರಿಗೆಲ್ರಿಗೂ ಒಳ್ಳೇದಾಗಬೇಕು. ಅವ್ರ ಸ್ಫೂರ್ತಿ ತಗೊಂಡು ನಾವುಗಳು ಬೆಳ್ತಾ ಇದೀವಿ ಅಂದರೆ ಅವ್ರು ನಮಗೂ ಒಂದು ಬ್ಲೆಸ್ಸಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ I2 ಪರ್ಸೆಂಟ್ ಎಲ್ಲ ತುಂಬ ಸಖತ್ತಾಗಿದ್ದಾನೆ ನಮ್ಮ ಮಾಯಾವಿ ಹೀರೋ. ಅವ್ರಿಗೆ ತುಂಬ ಒಳ್ಳೇದಾಗಬೇಕು. ನೆಕ್ಸ್ಟ್ ಬರೋಂಥ ಒಂದು ಒಳ್ಳೆ ಆಫರ್ಗಳು ಈ ಸಿನಿಮಾದಿಂದ ಒಳ್ಳೇದಾಗಲಿ. ಮಾಧ್ಯಮ ಮಿತ್ರವ್ರಿಗೆ ಹೇಳೋದಿಷ್ಟೇ, ಈ ಸಿನಿಮಾ ಎಷ್ಟಾಗುತ್ತೆ ದಯವಿಟ್ಟು ಅಷ್ಟು ರೀಚ್ ಮಾಡಿಸಿ. ವಾಟ್ಸಪ್, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬ್ ಎಲ್ಲ ಕಡೆ. ಯಾಕೆ ಹೊಸ ಪ್ರತಿಭೆಗಳು ಬೆಳೆದ್ರೆ ನಮಗೂ ನಾವು ಏನೋ ಒಂದು ಬಂದಿದ್ದಕ್ಕೆ ಸಾರ್ಥಕ ಆಗೋದು. ಇಡೀ ಓಲ್ಡ್ ಟೀಮ್ಗೆ ಒಳ್ಳೇದಾಗಬೇಕು ಅನ್ನೋದೇ ನನ್ನ ಇಷ್ಟ. ಒಂದು ಮೇಕಿಂಗು ಮತ್ತು ಒಂದು ಸಾಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಒಂದು ಕ್ಯೂರಿಯಾಸಿಟಿ ಇದೆ ಸರ್, ಸಿನಿಮಾ ಡೇಟ್ ಬೇಗ ಫಿಕ್ಸ್ ಮಾಡಿ ಪ್ರೊಡ್ಯೂಸರ್ ಸರ್, ನಾವು ಬಂದು ಫಸ್ಟ್ ನೋಡ್ತೀವಿ. ಯಾಕೆಂದರೆ ಯಾರು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಭಯ ಬೀಳ್ತಾರೆ, ಅದ್ರ ಬಗ್ಗೆ ಹಿಂಗೆ ಮಾಡೋದಪ್ಪ ಅಂತ. ಸರ್ ನೀವು ತುಂಬ ಗ್ರೇಟ್ ಸರ್, ಯಾಕೆಂದರೆ ಹೊಸ ಪ್ರತಿಭೆಗಳನ್ನ ಕೈ ಹಿಡಿದು ನಡೆಸ್ತಿದ್ದೀರಾ. ದುಡ್ಡು 1000 ಜನ ಹೇಳ್ಬೋದು ಪ್ರೊಡ್ಯೂಸರ್ಗೆ ಏನು ಕಡಿಮೆ ಅಂತ. ಪ್ರೊಡ್ಯೂಸರ್ ಕಷ್ಟ ಪ್ರೊಡ್ಯೂಸರ್ಗೆ ಗೊತ್ತಿರುತ್ತೆ, ಆರ್ಟಿಸ್ಟ್ ಕಷ್ಟ ಆರ್ಟಿಸ್ಟ್ಗೆ ಗೊತ್ತಿರುತ್ತೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಮಾಯಾವಿ ಸಿನಿಮಾನ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾರೈಸಿ ಈ ಟ್ರೈಲರ್ ಮಾತ್ರ ಎಲ್ಲ ಕಡೆ ಶೇರ್ ಮಾಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು, ಯೂಟ್ಯೂಬ್ ಆಗಿರ್ಬೋದು ಮತ್ತು ಇನ್ಸ್ಟಾಗ್ರಾಮ್ ಆಗಿದೆ, ಸೋಷಿಯಲ್ ಮೀಡಿಯಾ ಇವತ್ತು ಹೆವಿ ಸ್ಟ್ರಾಂಗ್ ಇದೆ. ಅದರಿಂದ ಎಲ್ರಿಗೂ ಕರ್ನಾಟಕ ಜನಕ್ಕೆ ರೀಚ್ ಆಗಬೇಕಂದ್ರೆ ನಮ್ಮ ಕೈಲಿಂದ ಒಬ್ಬರಿಗೊಬ್ರು ತಲುಪಿಸಿದ್ರೆ ಮಾತ್ರ ರೀಚ್ ಆಗೋದು. ಇದು ಒಂದು ಬಹಳ ಅಪರೂಪದ ಘಟನೆ ನನ್ನ ಜೀವನದಲ್ಲಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಬಹುಶಃ ಇದೇ ಫಸ್ಟ್ ಟೈಮ್ ನಾನೊಂದು ಮೂವಿ ಟ್ರೈಲರ್ ರಿಲೀಸ್ ಆಗಲಿ ಅಥವಾ ಮೂವಿ ಆ್ಯಕ್ಟಿವಿಟೀಸಲ್ಲಿ ಅಧಿಕೃತವಾಗಿ ನಾನು ಕಾಣಿಸ್ಕೊಂಡಿದ್ದು. ನನಗೆ ಪರಿಚಯ ಇರ್ತಕ್ಕಂಥ ಅನೇಕ ಮಿತ್ರರು ಇವತ್ತು ವೇದಿಕೆ ಮೇಲಿದ್ದಾರೆ ಮತ್ತು ಈ ಚಿತ್ರತಂಡದಲ್ಲಿ ಕೆಲಸ ಮಾಡಿದ್ದಾರೆ. ಮೊದಲನೇದಾಗಿ ನನ್ನ ದೃಷ್ಟಿಯಲ್ಲಿ ನಾನು ಈಗಲೇ ಕೇಳ್ತಾ ಇದ್ದೆ ನಮ್ಮ ಮಾಂತಣ್ಣಿಗೆ, ಅವರು ಹೊಸ ಬುಕ್ಕುಗಳನ್ನ ಪರಿಚಯ ಮಾಡೋದು ಅಷ್ಟೇ ಅಲ್ಲ, ಅವರೇ ಫಸ್ಟ್ ಟೈಮ್ ಪ್ರೊಡ್ಯೂಸರ್. ಹೀಗಾಗಿ ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸರು. ಹಾಗೆ ಅನೇಕ ನಟರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ಮತ್ತು ತಾಂತ್ರಿಕ ವರ್ಗದವರು ಬಹಳಷ್ಟು ಜನಕ್ಕೆ ಇದೊಂದು ವೇದಿಕೆನ ಅವರು ಈ ಫೀಲ್ಡನ್ನು ಎಂಟ್ರಿ ಆಗೋದ್ರ ಜೊತೆಗೆ ಬಹಳಷ್ಟು ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ನಾಲೆಡ್ಜು ಯಾರೊಬ್ಬರ ಸೊತ್ತು ಅಲ್ಲ. ಪರ್ಟಿಕ್ಯುಲರ್ಲಿ ಇಂಟರ್ನೆಟ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಈ ರೀತಿಯ ಒಂದು ಅನೇಕ ತಾಂತ್ರಿಕ ಆವಿಷ್ಕಾರಗಳು ಪ್ರಪಂಚದಲ್ಲಿ ನಾಲೆಡ್ಜ್ ಯಾರೊಬ್ಬ ಕಸ್ಟೋಡಿಯನ್ ಆಗದೆ ಇರೋ ಥರ ನೋಡ್ಕೊಂಡು ಬರ್ತಾ ಇದ್ದಾವೆ. ಒಂದು ಕಾಲದಲ್ಲಿ ಇತ್ತು, ಕೆಲವು ಜನರ ಹಿಡಿತದಲ್ಲಿ ಜ್ಞಾನ ಅನ್ನೋದು ಶೇಖರಣೆ ಆಗಿರ್ತಾ ಇತ್ತು. ಇವತ್ತು ಎಲ್ಲರಿಗೂ ಕೂಡ ಅವರೆಲ್ಲರ ಪ್ರತಿಭೆಗೆ ಇವತ್ತಿನ ತಾಂತ್ರಿಕ ಜಗತ್ತು ಅವಕಾಶ ಮಾಡಿಕೊಡ್ತಾ ಇದೆ. ಅದನ್ನು ಇಡೀ ಟೀಮು ಒಂದು ರೀತಿಯಾಗಿ ಸದ್ಬಳಕೆ ಮಾಡಿಕೊಂಡು ಅನೇಕ ರಿಸರ್ಚನ್ನು ಮಾಡಿ ಆಧುನಿಕ ತಂತ್ರಜ್ಞಾನಗಳನ್ನ ಮತ್ತು VFX ಈ ಥರ ಅನೇಕ ಮತ್ತು CGI ಬಳಕೆ ಮಾಡಿದ್ರೆಲ್ಲ ಗೊತ್ತಿಲ್ಲ. ಆದರೆ ಈ ರೀತಿ ಅನೇಕ ಆಧುನಿಕ ಆವಿಷ್ಕಾರಗಳು ಮತ್ತು ಏನು ಅವಕಾಶಗಳಿದಾವೋ ಅದನ್ನೆಲ್ಲನೂ ಬಳಕೆ ಮಾಡಿ ಕರ್ನಾಟಕದಲ್ಲಿ ಮತ್ತು ಕನ್ನಡ ಜನತೆಗೆ ಒಂದು ಒಳ್ಳೆಯ ಸಂದೇಶ, ಅದರಲ್ಲಿ ಯಂಗ್ಸ್ಟರ್ಸ್ಗೆ ಯಾವ ರೀತಿ ಬದುಕಬೇಕು, ಹೇಗೆ ಸಮಸ್ಯೆಗಳು ಬರ್ತವೆ, ಅದಕ್ಕೆ ಹೇಗೆ ಬದುಕನ್ನು ಸರಿಪಡಿಸ್ಕೋಬೇಕು ಅನ್ನೋ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಮೆಸೇಜನ್ನು ಇಡೀ ಟೀಮ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಡೈರೆಕ್ಟರ್ ಯಶಸ್ವಿಯಾಗಿದ್ದಾರೆ ಅಂತ ನನ್ನ ಭಾವನೆ. ಇದ್ರ ಜೊತೆಗೆ ಅನೇಕ ಜನ ಇಲ್ಲಿ ಇದರ ಯಶಸ್ಸಿಗೆ ಪ್ರಯತ್ನ ಮಾಡಿದ್ದಾರೆ. ನನ್ನ ದೃಷ್ಟಿಯಲ್ಲಿ ನಮ್ಮ ರಿಯಲ್ ಹೀರೋ ಇಡೀ ಮೂವಿಯಲ್ಲಿ ಯಾರು ಅಂತಂದರೆ ಮಹಾಂತೇಶ್ ಅವರಂತ ಅನ್ಬೋದು. ಯಾಕಂದರೆ ಎಲ್ಲರೂ ಕೂಡ ಅವ್ರನ್ನ ಅಷ್ಟೊಂದು ಮೆಚ್ಚಿಕೊಂಡು ಅವರೇ ಒಂದು ರೀತಿಯಾಗಿ ಹೀರೋ ಅಂದರೆ ತೆರೆ ಹಿಂದೆ ನಿಂತ್ಕೊಂಡು ಒಬ್ಬ ಹೀರೋ ರೀತಿಯಾಗಿ ಕೆಲಸ ಮಾಡಿದ್ದಾರೆ. ಬರೀ ಪ್ರೊಡ್ಯೂಸರ್ ಅಷ್ಟೇ ಅಲ್ಲ, ಇದರ ಯಶಸ್ಸಿಗೆ ಅವ್ರು ಕಾರಣಕರ್ತರಾಗಿದ್ದಾರೆ. ರಘು ಕೂಡ ಬಹಳ ಟ್ಯಾಲೆಂಟೆಡ್ ಮತ್ತು ತುಂಬ ಇಂಟ್ರೆಸ್ಟ್ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಬಡ್ಡಿಂಗ್ ಆರ್ಟಿಸ್ಟು. ಅವ್ರಿಗೆ ಕನ್ನಡದ ಜನತೆಯ ಆಶೀರ್ವಾದ ಸಿಗಲಿ. ಮತ್ತು ಅವರ ವೈಫ್ ಕೂಡ ಡಾಕ್ಟರ್ ಆಗಿದ್ರು ಕೂಡ ಅವರು ಕೂಡ ಈ ಒಂದು ಸಿನಿಮಾದ ಯಶಸ್ವಿಗೆ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ತಿಳಿಸ್ತೇನೆ. ಆಮೇಲೆ ಶಂಕರ್ ಅವರು ಕೂಡ ಒಂದು ಪ್ರಪ್ರಥಮ ಸಿನಿಮಾ ಅನಿಸುತ್ತೆ ಇದು ಕೂಡ ಅವರಿಗೆ.
ಸೊ ಇಲ್ಲಿರ್ತಕ್ಕಂಥ ಎಲ್ಲರೂ ಹೊಸಬ್ರೆ. ಇದರಿಂದ ಏನು ಗೊತ್ತಾಗ್ತಿದೆ ಅಂತಂದರೆ, ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಯಾರು ಬೇಕಾದ್ರೂ ಟಿ ವಿ ಚಾನಲ್ ಸ್ಟಾರ್ಟ್ ಮಾಡ್ಬೋದು, ಯಾರು ಬೇಕಾದ್ರೂ ಸಿನಿಮಾ ಮಾಡ್ಬೋದು, ಯಾರು ಬೇಕಾದ್ರೂ ಕತೆ ಕವನ ಬರಿಬೋದು ಅಂತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಸೃಷ್ಟಿಯಾಗಿದೆ. ಅದನ್ನು ಹೆಚ್ಚು ಹೆಚ್ಚು ಸದ್ಬಳಕೆ ಮಾಡಿಕೊಂಡಿದೆ ಈ ಟೀಮ್ ಅಂತ ನಾನು ಭಾವಿಸ್ತೇನೆ. ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಮಾಧ್ಯಮ ಮಿತ್ರರ ಆಶೀರ್ವಾದದಿಂದ ಅವರ ಒಂದು ಈ ಕಿರು ಪ್ರಯತ್ನ ಇಡೀ ಕರ್ನಾಟಕದ ಎಲ್ಲ ಜನತೆಗೆ ತಲುಪಲಿ, ಮತ್ತು ಇದೊಂದು ಉತ್ತಮ ಮೈಲಿಗಲ್ಲಾಗಲಿ, ಮತ್ತು ಸಾವಿರಾರು ಜನ ಈ ರೀತಿಯ ಒಂದು ಕ್ರಿಯೇಟಿವ್ ಮೈಂಡ್ ಸೆಟ್ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಇದು ಒಂದು ಎಕ್ಸಾಂಪಲ್ ಆಗಿ ಒಂದು ಎನ್ಕರೇಜ್ಮೆಂಟ್ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಸುನಾಮಿ ಕಿಟ್ಟಿ ಅವರು ಮಾತನಾಡಿದರು. ಆಮೇಲೆ ಈ ಇದರೊಳಗೆ ಗಣೇಶ್ ಅಣ್ಣನ ತುಂಬ ಚೆನ್ನಾಗಿ ಮಾತಾಡಿದರು. ಪ್ರಣೀತಾ ಅವರು ಚೆನ್ನಾಗಿ ಆಂಕರ್ ಮಾಡಿದರು. ನನಗೇನು ಅನಿಸ್ತದೆ ಅಂತಂದರೆ, ಕೆಲವು ಹಾಡುಗಳು ಐ ಥಿಂಕ್ 2 ಹಾಡು ಇದ್ದಿದ್ದು ಅನಿಸುತ್ತೆ. ಆ 2 ಹಾಡುಗಳನ್ನ ನಾನು ಕೇಳಿದೆ. ತುಂಬ ಹಾರ್ಟ್ ಮೆಲ್ಟಿಂಗ್ ಆಗಿದ್ದಾವೆ, ತುಂಬ ಕ್ಯಾಪ್ಟಿವೇಟಿಂಗ್ ಆಗಿದ್ದಾವೆ. ಐ ಥಿಂಕ್ ಆವರಿಸಿ ಅನ್ನೋ ಒಂದು ಹಾಡು ತುಂಬ ಎನ್ಕ್ಯಾಪ್ಸುಲೇಟಿಂಗ್ ಆಗಿತ್ತು. ಅಂದರೆ ನಾರ್ಮಲಿ ಫಸ್ಟ್ ಟೈಮೇ ತುಂಬ ಹಾಡುಗಳು ಇಷ್ಟ ಆಗಲ್ಲ, ಹಲವಾರು ಬಾರಿ ಕೇಳಿ 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 ಒಂದು ರೀತಿಯ ಅಸೋಸಿಯೇಷನ್ ಬೆಳೆಸ್ಕೊಂಡ ಮೇಲೆ ಇಷ್ಟ ಆಗ್ತವೆ. ಆದರೆ ಇವತ್ತು ನಾನು ಕೇಳಿದ 2 ಹಾಡುಗಳು ಐ ಥಿಂಕ್ ದೇ ಆರ್ ಏಬಲ್ ಟು ರೀಚ್ ಅವರ್ ಹಾರ್ಟ್ಸ್ ಅಂತ ನನಗೆ ಅನಿಸ್ತು. ಇದೆಲ್ಲ ಏನು ತೋರಿಸ್ತದೆ ಅಂತಂದರೆ, ಇಡೀ ಟೀಮಲ್ಲಿ ಟ್ಯಾಲೆಂಟ್ ಇದೆ, ಇದಕ್ಕೆ ಅವಕಾಶ ಮಾಡಿಕೊಟ್ವಿ ಅಂತಂದರೆ ದೇ ಆರ್ ಏಬಲ್ ಟು ಗ್ರೋ ಟು ಹಾಲಿವುಡ್ ಲೆವೆಲ್ವರೆಗೂ ಬೆಳೀಲಿಕ್ಕೆ ಸಾಧ್ಯ ಇದೆ. ಕೇವಲ ಟ್ಯಾಲೆಂಟ್ ಬರೀ ಹಾಲಿವುಡ್ಡಲ್ಲೇ ಅಥವಾ ಅದು ಬಿಟ್ಟರೆ ಬಾಲಿವುಡ್ಡಲ್ಲಿ ಮಾತ್ರ ಇದೆ ಅಂತಲ್ಲ, ನಾವು ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇದೆ. ಈ ಟೀಮ್ ಮುಂದಿನ ದಿನಗಳಲ್ಲಿ ಆ ರೀತಿಯ ಒಂದು ದೊಡ್ಡ ಪ್ರಯತ್ನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಆಮೇಲೆ ಯಾವುದೇ ಒಂದನ್ನು ಕ್ರಿಟಿಸೈಸ್ ಮಾಡೋದು ಭಾಳ ಸುಲಭ, ಆದರೆ ಅದನ್ನು ಒಂದು ಕ್ರಿಯೇಟ್ ಮಾಡ್ತಕ್ಕಂಥದ್ದು ತುಂಬ ಕಷ್ಟ. ಹೀಗಾಗಿ ಈ ಟೀಮ್ನ ಒಂದು ಪ್ರಯತ್ನ ತಮ್ಮೆಲ್ಲರ ಕ್ರಿಟಿಸಿಸಮ್ನ ಮೀರಿ ಬೆಳೆದಿದೆ, ಮತ್ತು ನಿಮ್ಮ ಆಶೀರ್ವಾದ ಈ ಟೀಮಿಗೆ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಬರ್ತಕ್ಕಂಥ ದಿನಗಳಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕೆಲಸಗಳು ಬರಲಿ. ಅದೆಲ್ಲದರಿಂದ ಸಮಾಜಕ್ಕೂ ಕೂಡ ಒಂದು ಒಳ್ಳೆ ಮೆಸೇಜ್ ಆಗಲಿ. ನಾನಂತೂ ಇತ್ತೀಚೆಗೆ ಅನೇಕ ಸಿನಿಮಾಗಳನ್ನ ನಾನು ನೋಡೋದು ನಿಲ್ಲಿಸ್ಬಿಟ್ಟೆ. ಒಂದು ಕಾಲದಲ್ಲಿ ಬೆಂಗಳೂರಲ್ಲಿ ಸೈಕಲ್ ಹೊಡ್ಕೊಂಡು ಯಾವ ಸಿನಿಮಾನೂ ಬಿಟ್ಟಿರಲಿಲ್ಲ. ವರ್ಷಕ್ಕೆ ಒಂದು ಸುಮಾರು 300 ಸಿನಿಮಾ ನೋಡ್ತಾ ಇದ್ದೀನಿ. ನಾನು ಇಲ್ಲಿ ಮಾಸ್ಟರ್ ಡಿಗ್ರಿ ಓದ್ಲಿಕ್ಕೆ ಬಂದಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ. ಸೊ ಎವ್ರಿ ಡೇ ಒಂದು ಸಿನಿಮಾ. ನಾವು ನೋಡ್ತಕ್ಕಂಥ ಸ್ಪೀಡಿಗೆ ಸಿನಿಮಾಗಳೇ ತಯಾರಾಗ್ತಾ ಇರಲಿಲ್ಲ, ಅಷ್ಟು ಸಿನಿಮಾ ನೋಡ್ತಾ ಇದ್ದೆ. ಆಮೇಲೆ ಬರ್ತಕ್ಕಂಥ ಸಿನಿಮಾಗಳಲ್ಲಿ ಆ ಕ್ಯಾಪ್ಟಿವೇಟಿಂಗ್ನೆಸ್ ಎಲ್ಲ ಕಡಿಮೆ ಆಗ್ತಾ ಬಂದಿದ್ದು ನನ್ನ ಗಮನಕ್ಕೆ ಬಂತು. ಹೀಗಾಗಿ ಇತ್ತೀಚೆಗೆ ಆಲ್ಮೋಸ್ಟ್ ಕೇವಲ ನಮ್ಮ ನೆಟ್ಫ್ಲಿಕ್ಸ್ ಇರ್ಬೋದು ಮತ್ತು ಪ್ರೈಮ್ ಈ ಥರದಲ್ಲಿ ಬರ್ತಕ್ಕಂಥವು ಮತ್ತು ಯೂಟ್ಯೂಬಲ್ಲಿ ಇರ್ತಕ್ಕಂಥ ಕೆಲವು ಸಕ್ಸಸ್ಫುಲ್ ಇರ್ತಕ್ಕಂಥ ಸಿನಿಮಾಗಳು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದೆ ನಮ್ಮೆಲ್ಲರ ಹಾರ್ಟ್ನ. ಬರ್ತಕ್ಕಂಥ ದಿನಗಳಲ್ಲಿ ಮತ್ತೆ ಜನ ಸಿನಿಮಾ ರಂಗದ ಕಡೆ ಹೆಚ್ಚು ಮುಖ ಮಾಡಲಿಕ್ಕೆ ಅವಕಾಶ ಆಗಲಿ, ಮತ್ತು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅವರವರ ಫೀಲ್ಡಲ್ಲಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸಿನಿಮಾ ಬಗ್ಗೆ ಸಲಹೆ ಕೊಡಿ, ಯಾಕಂದ್ರೆ ಚೆನ್ನಾಗಿ ಮಾತಾಡ್ತೀವಿ. ಎಷ್ಟು ಸಿನಿಮಾ ನೋಡಿದ್ರಿ ಸರ್ ಇಲ್ಲಿವರೆಗೂ? ನಾನು ವೈಯಕ್ತಿಕವಾಗಿ ನೋಡಿರೋದು 1000ಗಳ ಮೇಲೆ ದಾಟಿದೆ. ಈಗ ಇತ್ತೀಚೆಗೆ ಅಂದ್ರೆ ಯಾವ ಲ್ಯಾಂಗ್ವೇಜ್? ಕನ್ನಡ ಏನು ನೋಡಲ್ಲ ಅವರು. ನೆಟ್ಫ್ಲಿಕ್ಸ್ ಅಲ್ಲಿ ನಿನ್ನೆ ಹುಡುಕಿದೆ ನಾನು, ಸಿಗಿ ನೆಟ್ಫ್ಲಿಕ್ಸ್ ಇರ್ಲಿಲ್ಲ. ಹಿಂಗಾಗಿ ಕಾದೆ ಥಿಯೇಟರ್ಗೆ ಹೋಗ್ಬೇಕು. ನೀವು ಹೇಳೋದು ನೋಡಿದ್ರೆ ನೀವು ವರ್ಷಗಟ್ಟಲೆ ಕನ್ನಡ ಸಿನಿಮಾ ನೋಡಲ್ಲ ಅಂತ. ಇತ್ತೀಚೆಗೆ ನೋಡಿಲ್ಲ ನಾನು. ಪಾಪ ಕಿಟ್ಟಿ ಅವರು ಈ ತಾನೇ ನನ್ನ ಪರಿಚಯ ಮಾಡ್ಕೊಂಡ್ರು. ನಾನು ಎಲ್ಲೋ ನೋಡಿದ್ರಲ್ಲ ಇವ್ರನ್ನ ಅಂತಂದಾಗ ಅವ್ರ ಪರಿಚಯ. ಆಮೇಲೆ ಗೊತ್ತಾಯ್ತು ನನಗೆ ಅವ್ರ ತಾಯಿಯವ್ರ ಬಗ್ಗೆ ಎಲ್ಲ ಗೊತ್ತಾಯ್ತು. ಇತ್ತೀಚೆಗೆ ಒಳ್ಳೊಳ್ಳೆ ಸಿನಿಮಾ ಬರ್ತಿದೆ. ನೀವು ನೆಟ್ಫ್ಲಿಕ್ಸ್ ಅದು ಎಲ್ಲ ಬಿಟ್ಟು ನೀವು ಥಿಯೇಟರ್ ಬರ್ಬೇಕು. ನೀವು ಥಿಯೇಟರ್ಗೆ ಹೋಗಿ ಸರ್. ನೀವು ಥಿಯೇಟರ್ಗೆ ಹೋದ್ರೆ ಇನ್ನೊಂದಷ್ಟು ಜನಕ್ಕೆ ನಿಮ್ಮ ಫಾಲೋವರ್ಸ್ ಹೆಲ್ಪ್ ಆಗುತ್ತೆ, ಅವರು ಬರ್ತಾರೆ ನಿಮ್ಮಿದೆ. ನೀವೆಲ್ಲ ಮಾತಾಡಿದೆಲ್ಲ ಚೆನ್ನಾಗಿತ್ತು. ಲಾಸ್ಟಲ್ಲಿ ಬರೀ ನೀವು ಆನ್ಲೈನಲ್ಲೇ ಇದ್ರಿ, ಸ್ಕ್ರೀನ್ ಬರಲಿಲ್ಲ ಥಿಯೇಟರ್ಗೆ. ಸ್ಕ್ರೀನ್ಗೆ ಬಂದ್ಬಿಡಿ ನೀವು. ಆಯ್ತು, ಮುಂದಿನ ದಿನಗಳಲ್ಲಿ ಅದು ಮಾಡೋಣ. ಇದು ಥಿಯೇಟರ್ ಅಷ್ಟೇ ಅಲ್ಲ, ಇವನ್ ಆನ್ಲೈನ್ ನೋಡಿದಲ್ಲೂ ಕೂಡ ರೆವೆನ್ಯೂ ಜನರೇಟ್ ಆಗುತ್ತೆ. ಬಟ್ ಯಾವ ಮಟ್ಟದಲ್ಲಿ ಉದ್ಧಾರ ಆಗಲ್ಲ. ಅದು ಬೇರೆ ಬೇರೆ ತರ ಆಗ್ಬಿಡುತ್ತೆ. ಥಿಯೇಟರ್ ನಿಮ್ಮಂತ ಹೋದಾಗ ಏನಾಗುತ್ತೆ, ನೀವು ಒಂದೇ ಸಿನಿಮಾ ಫ್ಯಾನ್. ನೀವು ಹೇಳಿದಾಗೆ ನೀವೆಲ್ಲ ಹೋದಾಗ ಒಂದೇ ದಿನ ಮಾತ್ರ ಫುಲ್ ಇರ್ತೇವೆ ಎಲ್ಲಾ ಸಿನಿಮಾಗಳು. ಸೆಕೆಂಡ್ ಡೇ ಅಲ್ಲಿ ಒಬ್ಬರೇ ಎಕ್ಸ್ಪೆಕ್ಟೆಡ್, ನಾವು ಒಬ್ಬನೇ ಕೂತ್ಕೊಂಡು ನೋಡಿರೋ ಸಿನಿಮಾಗಳು ಇದಾವೆ ಬೆಂಗಳೂರಲ್ಲಿ. ಸೊ ಅದು ಬದಲಾವಣೆ ಆಗ್ಬೇಕು, ಉತ್ತಮ ರೀತಿಯಾಗಿ ಬೆಳೀಲಿ. ಐ ಥಿಂಕ್ ಅವ್ರನ್ನ ಸಿನಿಮಾ ಥಿಯೇಟರ್ಗೆ ಕರ್ಕೊಂಬರೋ ಪವರು ಟೀಮಲ್ಲಿದೆ. ಹೌದಾ? ಈಗ ನಾವು ಒಳ್ಳೆ ವಸ್ತುವನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಹುಡ್ಕೊಂಡು ಬರ್ತಾರೆ. ಯಾಕೆ ಅನೇಕ ಸಿನಿಮಾಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ವಿ ಆಗ್ತವೆ ಅನ್ನೋದನ್ನ ನಾವು ಕೂಡ ನೋಡ್ಬೇಕು, ಮತ್ತೆ ಅದನ್ನ ಕಾಂಪಿಟೇಷನ್ ಆಗಿ ತಗೋಬೇಕು. ನಾವು ನಮ್ಮಲ್ಲೇ ಇರೋ ಅವ್ರಿಗಿಂತ ಜಾಸ್ತಿ 3 ದಿನ ಓಡ್ತು ಅನ್ನೋದು ಕಾಂಪಿಟೇಷನ್ ಅಲ್ಲ.
ಪ್ರಪಂಚ ಮಟ್ಟದಲ್ಲಿ ನಾವು ಹೇಗೆ ಬೆಳಿಬೇಕು ಅನ್ನೋದನ್ನ ಸ್ವಲ್ಪ ಚಾಲೆಂಜಿಂಗ್ ತೊಗೊಂಡ್ರೆ ಖಂಡಿತ ಸಾಧ್ಯ ಇದೆ. ಟ್ಯಾಲೆಂಟ್ ಇದೆ, ಅದಕ್ಕೆ ಅವಕಾಶ ಆಗಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಇದೆ, ತಮ್ಮೆಲ್ಲರ ಆಶೀರ್ವಾದ ಇದೆ, ಖಂಡಿತ ಎಲ್ಲರೂ ಮಾಡ್ತಾರೆ ಅನ್ಸುತ್ತೆ. ಥ್ಯಾಂಕ್ ಯು. ನನ್ನ ಮೇಲೆ ಕೋಪರಣ ಅವಾಗಿಂದ ಮೈಕ್ ನನ್ನ ಹತ್ರ ಬರ್ತಾ ಇದೆ, ಬಟ್ ನಾನು ಮಾತಾಡಕ್ಕೆ ಆಗ್ತಿಲ್ಲ ನೋಡಿ, ಎಲ್ಲ ಕ್ಯಾಮ್ರಾಗಳು ಎಕ್ಸಿಟ್ ಆಗ್ಬಿಟ್ಟು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಾಳೆ ನಾಡಿದ್ದು ಗೌರಿ ಹಬ್ಬ, ಗಣೇಶ ಹಬ್ಬ ಇದೆ. ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೆ ನಮ್ಮ ಮೊದಲನೇದಾಗಿ ನಮ್ಮ ಹೀರೋ ಬಗ್ಗೆನೇ ಹೇಳ್ಬಿಡ್ತೀನಿ, ಯಾಕಂದ್ರೆ ಇರೋದೊಂದು ಕ್ಯಾಮ್ರಾ ನೋಡ್ಬಿಟ್ರೆ ಕಷ್ಟ. ತುಂಬಾ ಡೆಡಿಕೇಶನ್ನು ಹುಡುಗನಿಗೆ. ಯಾಕಂದ್ರೆ ಮೊದಲೆಲ್ಲ ಹೇಳ್ತಾ ಇದ್ದೆ ನನಗೆ, ಅಣ್ಣ ಯಾವ್ದಾರ ಒಂದು ಪಾತ್ರ ಅಂತ ಹೇಳಿ. ನನಗೆ ಆಕ್ಚುಲಿ ಇವನು ಹೀರೋ ಮೆಟೀರಿಯಲ್, ನನಗೆ ಹೀರೋ ಥರನೇ ಕಾಣಿಸ್ತಿದೆ ಯಾವಾಗ್ಲೂ. ಬಟ್ ನನಗೆ ಯಾವುದೇ ಒಂದು ಸಣ್ಣ ಪುಟ್ಟ ಪಾತ್ರ ಹೇಳೋದಿಕ್ಕೆ ನನಗೊಂಥರ ಬೇಜಾರಾಗೋದು. ಬಟ್ ಆ ಸಿನಿಮಾದಲ್ಲಿ ನನ್ನನ್ನು ಕರೆಸಿ ನನಗೆ ಹೊಡೆದ್ಬಿಟ್ಟ. ಅಂದ್ರೆ ನನಗೂ ಅವನಿಗೊಂದು ಫೈಟ್ ಸೀಕ್ವೆನ್ಸ್ ಇದೆ. ಹಾಗೆ ನಮ್ಮ ಅಕ್ಷತಾ ಸಿಸ್ಟರ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಟ್ಯಾಲೆಂಟೆಡ್, ಅವ್ರ ಮುಂದೆ ಒಬ್ರು ಒಳ್ಳೆ ಪ್ರೊಡ್ಯೂಸರ್ ಆಗೋ ಲಕ್ಷಣಗಳೆಲ್ಲದೂ ಇದೆ. ಒಳ್ಳೊಳ್ಳೆ ಪ್ರತಿಭೆಗಳು ಬಂದರೆ ಕತೆ ಹೇಳ್ಕೊಂಡು ಖಂಡಿತವಾಗ್ಲೂ ಒಳ್ಳೆ ಸಿನಿಮಾಗಳು ಮಾಡಿ ನಿಮ್ಮ ಕಡೆಯಿಂದ. ಹಾಗೆ ಶಂಕರ್ ಅವರು ಹೊಸ ಪ್ರತಿಭೆ, ನಮ್ಮ ಉಗ್ರಾವತರ ಗುರುಮೂರ್ತಿ ಅವರು ಕೂಡ ನಮ್ಮ ಸ್ನೇಹಿತರು. ಅವರ ಬಳಗ ಅಂದ್ರೆ ಅವರ ಇದರಲ್ಲಿ ಇದ್ದವರು ಇವರು ಕೂಡ ಚೆನ್ನಾಗಿ ಮಾಡಿದ್ದಾರೆ ಗರಡಿ. ಹಾಗೆ ನಮ್ಮ ಸುಮಾರು ಜನ ವೇದಿಕೆಯಲ್ಲಿ ಎಲ್ಲರೂ ಇದ್ದಾರೆ, ಅವರೆಲ್ಲರಿಗೂ ಒಳ್ಳೇದಾಗ್ಲಿ. ಸ್ಪೆಷಲ್ ಆಗಿ ನಾನು ಮೊದಲೇ ಮೈಕ್ ಇಸ್ಕೊಳ್ಳಿಲ್ಲ. ಕಾರಣ ಏನು ಅಂದ್ರೆ ಗಣೇಶ್ ರಾವ್ ಸರ್ ಇದ್ರು. ಇವರು ಯಾರಾದ್ರೂ ಒಂದು ಲಿಟಿಗೇಷನ್ಸ್ ಅಥವಾ ಸಣ್ಣ ಪುಟ್ಟ ತಕರಾರುಗಳಾದ್ರೆ ನ್ಯೂಸ್ ಅಲ್ಲಿ ಕರೆದು ಕೂರಿಸ್ತಿದ್ರು ಇವ್ರನ್ನ. ಸುಮ್ಮನೆ ನಮ್ಮ ಬಗ್ಗೆ ಲಿಟಿಗೇಷನ್ಸ್ ಆಗ್ಬಿಡುದು ಅಂತ ಅವ್ರಿಗೆ ಮೊದಲೇ ಮೈಕ್ ಕೊಟ್ಬಿಟ್ಟೆ. ಎಲ್ರಿಗೂ ಒಳ್ಳೇದಾಗ್ಲಿ. ಮಾಯಾವಿ ಚಿತ್ರದಲ್ಲಿ ಹೀರೋಯಿನ್ ಅಣ್ಣನ ಪಾತ್ರ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಫಸ್ಟ್ ಕಾಪಿ ನಾನು ಕೂಡ ನೋಡಿದ್ದೀನಿ, ಸೆನ್ಸರ್ ಆಗಿದೆ. ಆದಷ್ಟು ಬೇಗ ನಮ್ಮ ನಿರ್ಮಾಪಕರು ಮಹಾಂತೇಶ್ ಅವರು ತುಂಬಾ ಫ್ಯಾಷನ್ ಇರೋಂಥ ಒಬ್ರು ನಿರ್ಮಾಪಕರು, ಅವ್ರ ಬಗ್ಗೆ ತುಂಬಾ ಹೇಳ್ತಾರೆ ಎಲ್ರು. ನಾವು ಕೂಡ ಸಿಟ್ಟಲ್ಲಿ ನೋಡಿದ್ದೀನಿ. ಯಾಕಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು, ಈಗ ನಾನು ರೀಸೆಂಟ್ ಆಗಿ 45 ವರ್ಕ್ ಮಾಡಿದೆ, ಅದು ಕೂಡ ರಿಲೀಸ್ಗಿದೆ. ಕೇಳಿ ಮತ್ತೆ ಅಶೋಕ ಬ್ಲೇಡು ಎಲ್ಲ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳು. ನಮ್ಗಲ್ಲಿ ಎಲ್ಲಾ ತರಹದ್ದು ಫೆಸಿಲಿಟೀಸ್ ಆಗಿರ್ಬೋದು, ಪ್ರಾಪರ್ಟೀಸ್ ಆಗಿರ್ಬೋದು, ಎಲ್ಲ ಸಿಗುತ್ತೆ. ಎಲ್ಲ ಅಲ್ಲಲ್ಲೇ ಇರ್ತಾರೆ ಹುಡುಗರುಗಳು, ನಮ್ಗೆ ಏನ್ ಕೇಳಿದ್ರು ಅಲ್ಲಿ ಸಿಗುತ್ತೆ. ಬಟ್ ಹೊಸ ಸಿನಿಮಾ ಅಂತ ಬಂದಾಗ ಎಲ್ಲಾದ್ರೂ ನಾವೇ ರೆಡಿ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಶಾರ್ಟ್ಸ್ ಹೋಗ್ಬೇಕು. ಅಲ್ಲಿ ನಾವು ಕಲಿಯೋದು ಅಥವಾ ಅಲ್ಲಿ ನಾವು ಒಂದು ಏನಿದೆ ಡೆಡಿಕೇಶನ್ ಅನ್ನೋದು ಹೀರೋಯಿಂದನೂ ಗೊತ್ತಾಗುತ್ತೆ. ಮತ್ತೆ ನಮ್ಮ ಹತ್ರ ಇರೋವಂಥ ಒಂದು ಟೆಕ್ನಿಷಿಯನ್ಸ್ಗಳು ಕೂಡ ಗೊತ್ತಾಗುತ್ತೆ. ಯಾವ ಸಿನಿಮಾನೂ ಕೂಡ ಒಂದು ಲೋ ಬಜೆಟ್ ಅಥವಾ ಹೈ ಬಜೆಟ್ ಅಂತ ಯಾರು ಅದನ್ನ ಅಲ್ಲಿಗೆಳೆಯಕ್ಕಾಗಲ್ಲ. ಕಾರಣ ಏನು ಅಂದ್ರೆ, ಈಗ ಸೂಫ್ರಮ್ ಸೋ ಸಿನಿಮಾ ಅಲ್ಲಿರೋರೆಲ್ಲ ಹೊಸಬ್ರನ್ನ, ರಾಜ್ ಬಿ ಶೆಟ್ಟಿ ಅವ್ರು ಬಿಟ್ಟು ಬೇರೆಯವರು ಕೂಡ ಮಾಡಿದ್ದಾರೆ. ಅಲ್ಲಿ ಕೆಲವು ಸಿನಿಮಾಗಳಲ್ಲಿ ಮಾಡಿದ್ರು ಕೂಡ ಕಂಟೆಂಟ್ ಅನ್ನೋದು ಒಂದು 100 ಕೋಟಿ ಮೇಲೆ ಎತ್ಕೊಂಡೋಯ್ತು ಸಿನಿಮಾ. ಅದೊಂದು ಎಲ್ರಿಗೂ ಅದೊಂದು ಸ್ಫೂರ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೂಪ್ರಮ್ ಸೊ ಹಾಗಾಗಿ ಯಾವ ಸಿನಿಮಾಗಳನ್ನು ಅಲ್ಲಿಗೆಳೆಯಕ್ಕೆ ಹೋಗ್ಬಿಟ್ಟು ಕಂಟೆಂಟ್ ಇಸ್ ದ ಮೇನ್. ಎಲ್ರಿಗೂ ಒಳ್ಳೇದಾಗ್ಲಿ. ನಮ್ಮ ಸಿನಿಮಾ ಆದಷ್ಟು ಬೇಗ ಬರ್ತಾ ಇದೆ, ಮಾಯಾವಿ ಸಿನಿಮಾ ನೋಡಿ ಅರಸಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಇಲ್ಲಿ ಬಂದಿರತಕ್ಕಂಥ ವೇದಿಕೆ ಮೇಲೆ ಇರತಕ್ಕಂಥ ಎಲ್ರಿಗೂ ನನ್ನ ಧನ್ಯವಾದಗಳು. ಮತ್ತು ಮಾಜಿ ಚಿತ್ರದುರ್ಗದ ಜನಾರ್ದನ್ ಸರ್, ಮಹಾಂತೇಶ್ ಸರ್, ನನ್ನ ಭಾಳ ಸ್ನೇಹಿತರಾದಂಥ ಗಣೇಶ್ ರಾವ್ ಅವರಿಗೆ ನಮಸ್ಕಾರಗಳು ಸರ್. ಮತ್ತು ವಿಡಿಯೋದ ಮಾಧ್ಯಮದವರಿಗೆ ಮತ್ತು ಪತ್ರಕರ್ತರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಚಿತ್ರ ಮುಂದಿನ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾಯಿದ್ವಿ. 100 ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡ್ತಾಯಿದ್ವಿ. ಎಲ್ಲರೂ ಸಹಕರಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ಸುರೇಶ್ ಬಾಬು. ಈ ಮಾಯಾವಿ ಚಿತ್ರದಲ್ಲಿ ಒಂದು ರೆಸಾರ್ಟ್ನಲ್ಲಿ ನಡೆಯುವಂಥ ಒಂದು ಸಾವಿನ ಸುತ್ತ ನಡೆಯುವ ಕಥೆ ಇದು. ಆ ರೆಸಾರ್ಟ್ನ ಮ್ಯಾನೇಜರ್ ಆಗಿ ನಾನು ಪಾತ್ರ ವಹಿಸಿದ್ದೀನಿ. ನನಗೆ ಈ ಚಿತ್ರದಲ್ಲಿ ಅವಕಾಶ ಕೊಟ್ಟಂಥ ನಿರ್ದೇಶಕರಾದಂಥ ಶಂಕರ್ಜಿಯವ್ರಿಗೂ, ಮಹಾಂತೇಶನವ್ರಿಗೂ, ಹಾಗೂ ಚಿತ್ರೀಕರಣದ ಸಂದರ್ಭದಲ್ಲಿ ಭಾಳ ನಮಗೆಲ್ಲ ಸಹಕಾರ ನೀಡಿದಂಥ ಅಕ್ಷತಾ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ಚಿತ್ರವನ್ನು ಜನರವ್ರಿಗೂ ತಲುಪಿಸೋ ಜವಾಬ್ದಾರಿ ನಮ್ಮ ಮಾಧ್ಯಮ ಮಿತ್ರರಾದಂಥ ನಿಮಗೆ ಸೇರಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡೋ ರೀತಿ ಸಹಕರಿಸಬೇಕಾಗಿ ನಿಮ್ಮೆಲ್ಲರೂ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಮೊನ್ನೆ ನಮ್ಮ ಗಂಗೆ ಗೌರಿ ಸಿನಿಮಾದ ಹಾಡು ರಿಲೀಸ್ ಆದಾಗ, ರಿಲೀಸ್ ಮುಗಿಸ್ಕೊಂಡು ಪಕ್ಕದಲ್ಲೇ ವೇಗಾಸ್ ಹಾಸ್ಪಿಟ್ಲ್ ಹತ್ರ ನಾವು ಸ್ನೇಹಿತರು 15-20 ಜನ ಟೀ ಕುಡಿತಾ ಇದ್ವಿ. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಸಿನಿಮಾಗೆ ಸಂಬಂಧಪಟ್ಟಿದ್ದು ಗಿರೀಶ್ ಅಂತ ಒಬ್ರು ಪೋಸ್ಟರ್ ಡಿಸೈನರು ಮತ್ತು ಟೈಟಲ್ ಡಿಸೈನರ್ ಮಾಡೋರು ಇದ್ರು.
ಸೊ ಅವರು ಅಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಅಂತ ನಮಗೆ ಗೊತ್ತಿಲ್ಲ. ಅವ್ರ ತಾಯಿ ಬಂದು ವಿಷಯ ಕೇಳ್ತಾ ಇದ್ರು ನಮಗೆ, ನೀವು ಸಿನಿಮಾದವರಲ್ಲ, ಸಿನಿಮಾ ಹ್ಞೂ ಅಂತ ಇದ್ವಿ. ಆಮೇಲೆ ಅವ್ರ ಕಷ್ಟ ನೋಡಿ ಅವ್ರ ಮಗನ ಅಡ್ಮಿಟ್ ಮಾಡಿದ್ದೀವಿ ಅಂತ ಒಂದು ವಿಷಯ ಹೇಳಿದ್ರು. ಸೊ ಆ ಟೈಮಲ್ಲಿ ನನಗೆ ಯಾಕೆ ಒಂಥರ ಬೇಜಾರು, ಸರಿ ನೋಡ ನಡಿ ಅಂದ್ಬಿಟ್ಟು ಹೋದ್ವಿ ಹಾಸ್ಪಿಟ್ಲಿಗೆ. ಬಟ್ ಹಾಸ್ಪಿಟ್ಲ್ ನೋಡಿದಾಗ ಪಾಪ ಅವ್ರದ್ದು ಜೀವನ ಮರಣದ ಮಧ್ಯೆ ಒದ್ದಾಡ್ತಾ ಇದ್ರು. ಬಹುಶಃ ಬದುಕಲ್ಲ ಅಂತ ಅವತ್ತೇ ನನಗೆ ಗ್ಯಾರಂಟಿ ಆಗಿತ್ತು. ಆದರೂ ಕೂಡ ಅವರು ಮನೆಯವ್ರ ಪರ್ಮಿಷನ್ ತೊಗೊಂಡು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಪೋಸ್ಟ್ ಮಾಡ್ತೀನಮ್ಮ, ಎಷ್ಟು ಬರುತ್ತೆ ಅಷ್ಟು ಅಮೌಂಟ್ ಬರಲಿ ಆಮೇಲೆ ನಾನು ಪ್ರಥಮವಾಗಿ ಒಂದು 5,000 ರೂಪಾಯಿ ಕೊಟ್ಬಿಟ್ಟು ಅವ್ರಿಗೂ ಕೇಳ್ಕೊಂಡು ಹಾಕಿದೆ. ಇಲ್ಲ ಹಾಕಿ ಸರ್, ಒಂದು ಇನ್ಸ್ಪಿರೇಷನ್ ಬರುತ್ತೆ ಅಂದರು. ಸೊ ಹಾಕಿದ್ವಿ. ಅವತ್ತು ಮಧ್ಯಾಹ್ನ 3 ಗಂಟೆಗೆ ಪೋಸ್ಟ್ ಮಾಡಿದ್ದು, ನೀವು ನಂಬಲ್ಲ ಸರ್, 8-10 ಗಂಟೆ ಒಳಗಡೆ ಸುಮಾರು ಒಂದು 5-6 ಲಕ್ಷ ರೂಪಾಯಿ ಅವ್ರಿಗೆ ಕಲೆಕ್ಷನ್ ಆಗಿದೆ. ಎಕ್ಸಿಟ್ ಏನೋ ಫಸ್ಟು ಅದಕ್ಕೆ ನನಗೆ 1,000 ರೂಪಾಯಿ ಹಾಕಿದ್ದು ನಮ್ಮ ರಘು ಅವರು. ಅಂದರೆ ಪಾಪ ಅವರು ಇಲ್ಲದಿದ್ರು ಕೂಡ ಅವರು ಇವತ್ತಿನ ಕಾರ್ಯಗಳನ್ನ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತು. ಸೊ ನಮ್ಮ ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಇದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಅಷ್ಟು ಅಮೌಂಟ್ ಅವ್ರ ಕಲೆಕ್ಷನ್ ಆಯಿತು. ಪಾಪ ಅವ್ರು ಬದುಕಲಿಲ್ಲ, ಆದರೂ ಕೂಡ ಅಮೌಂಟ್ ಅವರಿಗೆ ಸೇರಿದೆ. ಅವರ ಒಂದು ಕಾರ್ಯಕ್ಕೆ ಅನುಕೂಲ ಆಗಲಿ ಅಂತ ಈ ಮುಖಾಂತರ ಒಂದು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಸರ್ ಮೇನ್ ಒಕ್ಕೂಟದಲ್ಲಿ ಆಗಿಲ್ಲ, ಯಾರೋ ಹೊಸಬ್ರು ಅವ್ರವ್ರ ಅನುಕೂಲಕ್ಕೆ ಮಾಡಿ ಸುಮಾರು ಸಂಘಗಳು ಮಾಡ್ಕೊಂಡಿದ್ದಾರೆ ಇವಾಗ. ಹಾಂ, ಅದೇ ಮೇನ್ ಸಂಘದಲ್ಲಿ ಮೆಂಬರ್ ಆಗಿರ್ಬೇಕು ಅವರು. ಖಂಡಿತ ಸರ್. ಲಾಸ್ಟ್ ಡೇ ಸಿಕ್ಕಿದ್ದು ನನಗೆ. ಮೊದಲೇ ಗೊತ್ತಾಗಿದ್ರೆ ನಮ್ಮ ಸರ್ಕಲ್ಲೇ ಬೇಕಾದಷ್ಟು ಸದ್ಯದ ಸಹಾಯ ಮಾಡ್ಬೋದಾಗಿತ್ತು. ಬಟ್ ಅದೊಂದು ಕೊರಗಿದೆ. ಆದರೂ ಕೂಡ ನಾನು ಒಂದು ಚಿಕ್ಕೊಂದು ಮಾತಿಗೆ ಅಷ್ಟು ಜನ ಒಂದು ಸ್ಪಂದಿಸಿ ಅಮೌಂಟ್ ಹಾಕಿದ್ದಕ್ಕೆ ಧನ್ಯವಾದ ತಿಳಿಸ್ತೀನಿ ಸರ್. ಸರ್, ಯಾವಾಗಲೂ ಮೆಂಬರ್ ಆದವರು ಮೆಂಬರ್ ಆಗ್ಬೇಕಿದ್ರೆ ಒಂದು ದೊಡ್ಡ ಸಂಘಟನೆಗಳಲ್ಲಿ ಮೆಂಬರ್ ಆದರೆ ಅಮೌಂಟ್ ಇರುತ್ತೆ, ಅವ್ರಿಗೆ ಅವ್ರದ್ದೇ ಅದೊಂದು ವೆಲ್ಫೇರ್ ಫಂಡ್ ಅಂತ ಇರುತ್ತೆ, ಅಲ್ಲಿಂದ ಸಹಾಯ ಮಾಡೋಕ್ಕಾಗತ್ತೆ. ಬಟ್ ಇವ್ರು ಕೆಲವು 108 ಸಂಘಗಳು ಮಾಡ್ಕೊಂಡಿದ್ದಾರೆ. ಅವ್ರ ಸಂಘ ಅವ್ರವ್ರ ಅನುಕೂಲ ಅವ್ರವ್ರು ಬೆಳ್ಕೊಳಕ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಹೊರತು ಇಂಡಸ್ಟ್ರಿ ಬೆಳೆಸಕ್ಕಂತ ಸಂಘಗಳು ಮಾಡ್ಕೊಂಡಿಲ್ಲ. ಅದು ಹಾಗಾಗಿ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಧನ್ಯವಾದಗಳು. ಹೇಳಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ. ನೀವು ನೋಡ್ದಂಗೆ VP ಸರ್ ಆಡಿರೋಂಥ ಆವರಿಸು ಸಾಂಗ್ನ ನಾನೇ ಕೊರಿಯೋಗ್ರಾಫ್ ಮಾಡಿರೋದು. ಸೊ ರಘು ಅವ್ರಿಗೆ ತುಂಬಾ ಫ್ಯಾಷನಬಲ್ ಇದೆ, ಹೀರೋ ಆಗಬೇಕು, ಎಲ್ಲ ಥರದ್ದು ಕಲಿಬೇಕು ಅನ್ನೋದು. ಸೊ ಪಾಪ ಡ್ಯಾನ್ಸ್ ಅವ್ರಿಗೆ ಅಷ್ಟಾಗಿ ಬರ್ತಾ ಇರಲಿಲ್ಲ. ಆದ್ರೂ ಒಂದು 2-3 ದಿನ ಪ್ರಾಕ್ಟೀಸ್ ಮಾಡಿ ಸಡನ್ನಾಗಿ ಫಿಕ್ಸ್ ಆಗಿದ್ದಕ್ಕೋಸ್ಕರ ಹಂಗೂ ಪ್ರಾಕ್ಟೀಸ್ ಮಾಡಿ ನೈಟೆಲ್ಲ ಪ್ರಾಕ್ಟೀಸ್ ಮಾಡಿದ್ರು. ಸೊ ಒಂದು ರೇಂಜಿಗೆ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಅನ್ಕೊತೀನಿ. ಸೊ ಅವರು ಮತ್ತು ಹೀರೋಯಿನ್ ಇಬ್ರು, ಅದು ಇದಕ್ಕೆ ಮೇಯ್ನ್ ಕಾರಣ ನಮ್ಮ ಅಕ್ಷತಾ ಮೇಡಮು, ನಮ್ಮ ಹೀರೋ ಅವ್ರ ವೈಫು. ತುಂಬಾ ಸಪೋರ್ಟಿವ್ ಆಗಿದ್ರು. ಗಣೇಶ್ ಸರ್ ಹೇಳ್ದಂಗೆ ಅವ್ರನ್ನ ಹಿಡ್ಕೊಳಕ್ಕಾಗಲಿ ರೊಮ್ಯಾನ್ಸ್ಗಾಗಲಿ ಹತ್ರನೇ ಬರ್ತಾ ಇರಲಿಲ್ಲ. ಅವರೇ ಸಪೋರ್ಟ್ ಮಾಡಿ ಹಿಂಗೆ ಮಾಡು ಅಂತ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದು ತೆರೆ ಹಿಂದೆ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ನಮ್ಮ ಅಕ್ಷತಾ ಮೇಡಮ್ ಅವರು. ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಶಂಕರ್ ಸರ್, ಥ್ಯಾಂಕ್ ಯು ಸೋ ಮಚ್ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಈ ಸಿನಿಮಾಲಿ. ಹಾಗೆ ಈ ಸಿನಿಮಾ ಅತಿ ಶೀಘ್ರದಲ್ಲೇ ಥಿಯೇಟ್ರಿಗೆ ಬರ್ತಾ ಇದೆ. ಎಲ್ಲರೂ ನೋಡಿ ಹರಿಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.